ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಗ್ರಹಾರ ಕ್ರಾಸ್ನಲ್ಲಿ ಸ್ಥಾಪಿಸಿರುವ ವಾರದಿ ಸ್ಕೂಲ್ ಈಗ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೇಗಾಯಿತು? ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲಿ ಒಂದು ಶಾಲೆ ನಿರ್ಮಿಸಬೇಕೆಂದು ಥಾಟ್ ಹೇಗೆ ಬಂತು? ಈ ಶಾಲೆಯ ಸಂಸ್ಥಾಪಕ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರಿಗೆ ಇಷ್ಟೊಂದು ಸುಂದರವಾದ ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಎಂದರೆ ಅಷ್ಟು ಸುಲಭದ ಮಾತಲ್ಲ. ಇದರ ಹಿಂದೆ ಎಷ್ಟು ಕಷ್ಟ ಇದೆ ಎಂದು ಪ್ರತಿಯೊಂದು ವಿಷಯ ಸಂಕ್ಷಿಪ್ತವಾಗಿ ವಿವರಿಸಿದ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ಡಾಕ್ಟರ್ ಮಂಜುನಾಥ್ ರೆಡ್ಡಿ. ಒಂದು ಶಾಲೆ ನಡೆಸಬೇಕು ಎಂದರೆ ಇಷ್ಟೊಂದು ಕಷ್ಟ ಇರುತ್ತೆ ಎಂದು ಇವರ ಮಾತು ಕೇಳಿದರೆ ಗೊತ್ತಾಗುತ್ತೆ. ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರು ನಡೆದು ಬಂದ ಜೀವನ ಶೈಲಿ ಹೇಗಿತ್ತು? ಇಷ್ಟರ ಮಟ್ಟಕ್ಕೆ ಬೆಳೆಯಬೇಕು ಎಂದರೆ ಇದರ ಹಿಂದೆ ಎಷ್ಟು ಕಷ್ಟ ಇದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಚೀವರ್ ಆಫ್ ಕರ್ನಾಟಕ ಪ್ರಶಸ್ತಿ ಹೇಗೆ ಬಂತು? ಅವರು ಮಾಡಿರುವ ಸೇವೆ ಏನು? ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಏನೇನು ಸ್ಪೆಷಾಲಿಟಿ ಇರುತ್ತೆ ಮತ್ತು ಮಕ್ಕಳ ಬೆಳವಣಿಗೆ ಹೇಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ. ನಮಗೇನಂತಂದ್ರೆ ಶಾಲೆಗೆ ಹೆಸರೇನೆ ಸಂಸ್ಕೃತದಿಂದನೇ ತಗೊಳ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಅಂದ್ರೆ ಯಾವುದೇ ಹೆಸರು ಇರ್ಬೋದು. ನಾವು ಮೊದಲು ಯೋಚನೆ ಮಾಡಿದಾಗ ನಾವು ಈಗ ಇಲ್ಲೊಂದು ಸ್ವಲ್ಪ ಬೆಟ್ಟದಲ್ಲಿರ್ಬೇಕಾದ್ರೆ ಗುಡ್ಡದಲ್ಲಿರೋ ಒಂದು ಪ್ರದೇಶ, ಈಗ ದೇವಸ್ಥಾನ ಹೇಗಿದೆ ಗಾಯತ್ರಿ ದೇವಸ್ಥಾನ, ನಾವು ಆವಾಗ ಹಿಲ್ ಟಾಪ್ ಸ್ಕೂಲ್ ಇಡೋಣ ಅಂತ ಅನ್ಕೊಂಡಿದ್ವಿ. ಹಿಲ್ ಟಾಪ್ ಅಂದ್ರೆ ಬೆಟ್ಟದ ಮೇಲೆ ಇರತಕ್ಕಂಥ ಒಂದು ಸ್ಕೂಲ್ ಅಂತ. ಏನೇನೋ ಬಂತು, ಇನ್ನು ಗ್ರೀನ್ ವ್ಯಾಲಿ, ಗ್ರೀನ್ ವುಡ್ಸ್ ಇವೆಲ್ಲ ತುಂಬಾ ಯೋಚನೆಗಳು ಬಂತು. ಇವೆಲ್ಲ ಇಂಗ್ಲಿಷ್ ಆದಿತ್ತು, ಸಂಸ್ಕೃತದಲ್ಲಿ ಒಳ್ಳೆ ಹೆಸರು ಹುಡ್ಕೋಣ ಸಿಗತ್ತೇನೋ ಅಂತಂದಾಗ ತುಂಬಾ ಬಂತು. ಇದರಲ್ಲಿ ನಮ್ಮ ಸ್ನೇಹಿತ ಆತನಿಗೂ ಸ್ವಲ್ಪ ಸಂಸ್ಕೃತ ಟಚ್ ಇರೋದ್ರಿಂದ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಇದು ಆಕ್ಚುಲಿ ಆತನ ಒಂದು ಬಾಯಿಂದ ವಾರದಿ ಇಡೋಣ ಅಂತ ಅಂದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾವು ಅಲ್ಲಿ ತಗೊಂಡಿದ್ವಿ. ವಾರದಿ ಅಂದ್ರೆ ಮೀನಿಂಗ್ ತುಂಬಾ ಜನರಿಗೆ ಗೊತ್ತಿಲ್ಲ. ವಾರದಿ ಅಂದ್ರೆ ಏನೋ ಒಂದು ಬ್ರಿಡ್ಜು, ವಾರದಿ ಅಂತಾರೆ. ವಾರದಿ ಅಂದ್ರೆ ಬ್ರಿಡ್ಜ್, ವಾರಿಧಿ ಅಂತ ಅಂದ್ರೆ ಸಮುದ್ರ. ಸೊ ಸಮುದ್ರ ಅನ್ನೋದಕ್ಕೆ ನಿಮಗೆ ಅದು ಕೊನೆನೇ ಇಲ್ಲ. ಬಹುಶಃ ಆ ಹೆಸರಿಟ್ಟಿದ್ದು ಪರಿಣಾಮನ ಏನೋ ಗೊತ್ತಿಲ್ಲ. ಬಟ್ ನಾವು ಸುಮಾರು ಸ್ಟ್ರಗಲ್ಸ್ ಅಲ್ಲಿ, ಸುಮಾರು ಇನ್ನು ಸಂಸ್ಥೆಯನ್ನು ನಡೆಸಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋ ಒಂದು ಕಷ್ಟದಲ್ಲಿ ಕೂಡ ಸಂಸ್ಥೆಯನ್ನ ಸುಸಜ್ಜಿತವಾಗಿ ನಡ್ಸ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ನಡೆದಿದೆ ಸಂಸ್ಥೆ. ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ಲೋಪದೋಷಗಳು, ಇನ್ನೊಂದು ಎಲ್ಲೋಪ ನಾವೇನೋ ಡಿಸಪಾಯಿಂಟ್ ಆಗ್ತಿವಿಲ್ಲ. ನಾವು ಹೆಜ್ಜೆ ಇಡುವಷ್ಟು ಕೂಡ ನಮ್ಗೆ ಇದು ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ. ಈಗ ನಮ್ಮ ಹತ್ರ 200+ ಹುಡುಗರಿದ್ದಾರೆ ಈ ವರ್ಷ. ಈಗ ಈ ಅಕಾಡೆಮಿಕ್ಸ್ಗೆ ನಮ್ಮ ಟಾರ್ಗೆಟ್ ಜಾಸ್ತಿ ಇದೆ. ಈಗ ಏನಿಲ್ಲ, ಕೆಲವರು ಸಿಟಿಯಲ್ಲಿ ಶಾಲೆ ಓಪನ್ ಮಾಡಿದ್ರೆ ಒಳ್ಳೆ ಇದಿರುತ್ತೆ, ಒಳ್ಳೆ ಕಮರ್ಷಿಯಲ್ ಮಾಡಿರುತ್ತೆ, ಅವ್ರದ್ದು ಬೇರೆ ಇರುತ್ತೆ. ನೀವು ಇಲ್ಲಿ ವಿಲೇಜ್ ಅಲ್ಲಿ ಒಂದು ಶಾಲೆ ಓಪನ್ ಮಾಡಿ ಏನು ಕಾರಣ? ಏನು ಹೇಳಿದ್ನಲ್ಲ, ಕಾರಣ ಮೊದಲಿಗೆ ನಮ್ಗೆ ಏನಿರಲಿಲ್ಲ. ಸೊ ಕರೋನಾದಲ್ಲಿ ನಾನು ನೋಡಿದಂಥ ವಿಷಯಗಳೇ ನಾನು ಇಲ್ಲಿ ಸಂಸ್ಥೆಯನ್ನ ಬಲವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದು. ಆಮೇಲೆ ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ, ಬಡ ಅನ್ನೋದಕ್ಕಿಂತ ಹಳ್ಳಿಯ ಮಕ್ಕಳಿಗೆ, ರೂರಲ್ ಏರಿಯಾ ಮಕ್ಕಳಿಗೆ, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಿಟಿಯಲ್ಲಿ ಏನೆಲ್ಲ ನಮಗೆ ಒಂದು ಫೆಸಿಲಿಟಿ ಸಿಗತ್ತೆ, ಸಿಟಿಯಲ್ಲಿ ಏನೆಲ್ಲ ನಮಗೆ ಮಕ್ಕಳಿಗೆ ಇಲ್ಲಿ ಏನು ಅನುಕೂಲಗಳಾಗತ್ತೆ. ಯಾಕಂತಂದ್ರೆ ನಾವು ಫೇಸ್ ಮಾಡಿದೀವಿ ನೋಡಿ. ನಾವು ಕೂಡ ಈಗ ಜೂನಿಯರ್ ಕಾಲೇಜು ಕನ್ನಡ ಮೀಡಿಯಂ ಓದ್ಕೊಂಡು ಮತ್ತೆ ಇಂಗ್ಲಿಷ್ ಮೀಡಿಯಂ ಸೇರಿದ್ದು. ಆ ಕಷ್ಟ ಏನೋದು ನಮಗೆ ಗೊತ್ತು. ಸೊ ಆ ಕಷ್ಟವನ್ನ ಇಲ್ಲಿ ನಾನು ಪ್ರತಿಯೊಂದು ಮಗುವಲ್ಲೂ ನೋಡಿದ್ದೀನಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು, ಆ ಸ್ಟೇಜ್ ಫಿಯರ್ ಇರ್ಬೋದು. ಆ ಮಕ್ಕಳಿಗೆ ತುಂಬಾ ಕಡಿಮೆ ಇರುತ್ತೆ. ಏನೋ ಸಿಟಿಯವ್ರು ನೋಡಿದ ತಕ್ಷಣ ಇವರಲ್ಲಿ ಏನೋ ನಮ್ಮ ಹತ್ರ ಒಂದು ಕೊರತೆ ಇದೆಯಪ್ಪ, ನಮ್ಗೊಂದು ಭಯ ಇರತ್ತೆಪ್ಪ ಅನ್ನೋ ಒಂದು ಫೀಲಿಂಗ್ ಇದೆ. ನಾನು ಏನಕ್ಕೆ ಸುಮಾರು ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಿ ಮಾಡಿಸಿದ್ದೀನಿ. ಸುಮಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಅವಕಾಶಗಳು ಕೊಡ್ತೀವಿ. ಮಕ್ಕಳಿಗೆ ಆಕ್ಚುಲಿ ನಾವು ಹೇಳೋದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಆಗ್ಬೇಕು. ಯಾಕೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಆಗ್ಬೇಕಂದ್ರೆ ನಮ್ಮ ಶಾಲೆಯಲ್ಲೇ ನಾವು ಮಾಡ್ಕೊಂಡು ಮಕ್ಕಳು ಬೆಳೆಸೋದಲ್ಲ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯವರು ಕೂಡ ಇದರ ಒಂದು ಮುಲಾಯಿಸ್ ತಗೊಂಡು ಎಲ್ಲರೂ ಮುಂದ್ಗಡೆ ಬಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತಕ್ಕಂಥದ್ದನ್ನು ವರ್ಷಕ್ಕೊಂದ್ಸರಿ ಮಾಡಿದ್ರೆ ಆ ಮಗುವಿನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ವಿಷಯಗಳು ಆಚೆ ಬರುತ್ತೆ. ಈ ಮಗು ಹೇಗೆ ಅಂತಂದ್ರೆ ಅದು ನಮಗೆ ಮಣ್ಣು ಉಂಡೆ ತರ, ಕ್ಲೇ ತರ. ನಾವು ಅದನ್ನ ಹೇಗೆ ಬೇಕಾದ್ರೆ ಅದನ್ನ ನಾವು ಮಾಡ್ಬೋದು. ಗಣೇಶ ಮಾಡ್ಬೋದು, ಕೃಷ್ಣ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಎಲ್ಲಾ ರೀತಿಯ ವ್ಯಕ್ತಿತ್ವಗಳನ್ನ ಮಾಡ್ಬೋದು. ಸೊ ಅದು ನಮ್ಮ ಕೈಯಲ್ಲಿದೆ. ಸೊ ಅದನ್ನ ನಾವು ಮಾಡ್ಬೇಕಷ್ಟೇ. ನಮ್ಮ ಪ್ರಯತ್ನ ನಮ್ಮಲ್ಲಿದ್ರೆ 100% ಮಗುನ ಬದಲಾಯಿಸ್ಬೋದು.
ಇಲ್ಲಿನ ಮಕ್ಕಳನ್ನ ನಾವು ಸಿಟಿಗಂತೂ ಏನು ಕಡಿಮೆ ಇಲ್ಲ ಅನ್ನೋದ್ರ ನಾವು ಮಾಡ್ಬೋದು, 100% ಮಾಡ್ಬೋದು. ಇತ್ತೀಚೆಗೆ ನಿಮಗೆ ಅಚೀವರ್ಸ್ ಆಫ್ ಇದರಿಂದ ಒಂದು ಅವಾರ್ಡ್ ಬಂದಿದೆ. ಏನು ಪರ್ಪಸ್ ಇಂದ ಬಂದಿರಬಹುದು, ನಿಮ್ಗೆ ಏನ್ ಅನಿಸ್ತಾ ಇದೆ? 2021 ನನ್ನ ಈ ಕೋವಿಡ್ ನಲ್ಲಿ ನಡೆದಂತಹ ಎಲ್ಲಾ ಪ್ರಯತ್ನಗಳಿಗೆ ಡಾಕ್ಟರೇಟ್, ಅದೇ ಯಾಕಂದ್ರೆ ಡಾಕ್ಟರೇಟ್ ಅನ್ನೋದು ಸಿಕ್ತು ನನಗೆ. ಸೊ ಡಾಕ್ಟರೇಟ್ ಅನ್ನೋದು ಸಿಕ್ಕಿದಾಗಲೂ ಕೂಡ ಸೀರಿಯಸ್ಲಿ ನಮಗಂತ ಐಡಿಯಾ ಇರಲಿಲ್ಲ. ಅಂದ್ರೆ ಯಾರೋ ಒಬ್ಬ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಈ ತರ ಒಂದು ಕೆಲಸ ಮಾಡ್ತಿದ್ದಾರೆ ಈ ತರ ಅಂತ ಹೇಳಿ, ವೇದಿಕ್ ಕಲ್ಚರ್ ಫೌಂಡೇಶನ್ ರಿಸರ್ಚ್ ಸೆಂಟರ್ ಅವರಿಗೆ ಒಂದು ರೆಫರ್ ಮಾಡಿ ನಮ್ಮ ಒಂದು ಪ್ರೊಫೈಲ್ನ ಅವ್ರಿಗೆ ಕಳಿಸಿದಾಗ ಅದರಲ್ಲಿ ನನಗೆ ಸೆಲೆಕ್ಟ್ ಆಗಿ ನನಗೊಂದು ಹಾನರರಿ ಡಾಕ್ಟರೇಟ್ ಸಿಗುತ್ತೆ ಎಜುಕೇಶನ್ ಮತ್ತೆ ಸೋಷಿಯಲ್ ಸರ್ವಿಸ್ಗೆ. ಯಾಕೆ ಅಂತಂದ್ರೆ ಕೋವಿಡ್ ಅಲ್ಲಿ 120ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ, ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ವಿಧಗಳಲ್ಲೂ ಕೂಡ ನಮ್ಮದೇ ಆದಂತಹ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಿದ್ದೀವಿ. ಸೊ ಇದನ್ನ ಗುರುತಿಸಿ ಅವ್ರು ಯಾವಾಗ ಕೊಡ್ತಾರೆ ಆ ಒಂದು ಹಾನರರಿ ಆಗುತ್ತೆ. ತದನಂತರ ಕೂಡ ನಾವು, ಯಾಕಂತಂದ್ರೆ ಈ ಅವಾರ್ಡ್ಸ್ ರಿವಾರ್ಡ್ಸ್ ಮನುಷ್ಯನಿಗೆ ಜವಾಬ್ದಾರಿ ಹೆಚ್ಚುತ್ತೆ. ಕೆಲವರಿಗೆ ಅಹಂಕಾರ ಗರ್ವ ಅನ್ನೋದು ಬರಬಾರ್ದು, ಇಲ್ಲಿ ಜವಾಬ್ದಾರಿಗಳು ಬೆಳೆಸುತ್ತೆ. ಈ ಜವಾಬ್ದಾರಿ ಏನಾಯ್ತು ಅಂದ್ರೆ ನಾವು ಇನ್ಯಾದ್ರೂ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ನಮಗದು ಜಾಸ್ತಿ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ತಗೊಂಡ ಡಿಸಿಷನ್ಸು. ಕೋವಿಡ್ ನಲ್ಲಿ ನಿಮ್ಗೊಂದು ಮಾತು ಹೇಳಬೇಕಿತ್ತು. ಕೋವಿಡ್ ನಲ್ಲಿ 3 ವರ್ಷಗಳ ಕಾಲ ಏನ್ ನಾವು ಗವರ್ಮೆಂಟ್ ಕೂಡ ನಮ್ಗೆ ಅನೌನ್ಸ್ ಮಾಡಿತ್ತು 70% ಫೀಸ್ ತಗೊಳ್ಳಿ ಅಂತ. ಕೋವಿಡ್ ಅಲ್ಲಿ 3 ವರ್ಷಗಳ ಕಾಲ 1 ಪೈಸೆ ದುಡ್ಡು ತಗೊಳ್ಳದೆ ಯಾವುದೇ ಒಂದು ಸಂಸ್ಥೆ ನಡೆದಿದೆ ಇಂಡಿಯಾದಲ್ಲಿ ಅಂತಂದ್ರೆ ಬಹುಶಃ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಅದು ಅಷ್ಟು ಪ್ರಚಾರನೂ ಆಗಿಲ್ಲ. ಈ ವಿಷಯ ಇದುವರೆಗೂ ನಾನು ಎಲ್ಲೂ ಆಚೆನೂ ಹೇಳಿಲ್ಲ, ಈಗ ಹೇಳೋ ಒಂದು ಸಂದರ್ಭ ಬರ್ತಾ ಇದೆ. 3 ವರ್ಷಗಳ ಕಾಲ ಒಂದು ಖಾಸಗಿ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆ ಯಾವುದೇ ಮಗುವಿನ ಹತ್ರ 1 ರೂಪಾಯಿ ದುಡ್ಡು ತಗೊಳ್ಳದೆ ಒಂದು ಸಂಸ್ಥೆಯನ್ನ 3 ವರ್ಷಗಳ ಕಾಲ ಸಂಸ್ಥೆಯನ್ನು ನಡೆಸಿ ಇಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಯನ್ನ ನಾವು ಸಾಕಿ ಸಲಹಿ ಒಂದು ಜೀವನವನ್ನ ಕೊಟ್ಟಿದೀವಲ್ಲ, ಇದು ಅಷ್ಟು ಸುಲಭದ ಮಾತಲ್ಲ. 3 ವರ್ಷಗಳ ಕಾಲ ಇದು ಯಾವ ಪೇಪರ್ ಅಲ್ಲೂ ಬಂದಿಲ್ಲ, ಯಾವ ಒಂದು ನ್ಯೂಸ್ ಅವರು ಕೂಡ ಇದನ್ನು ಇದುವರೆಗೂ ಇದನ್ನ ಮಾತಾಡಿಲ್ಲ. ಬಟ್ ಈಗ ಅವಶ್ಯಕತೆ ಬಂದಿದೆ, ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹೌದು, ಡೆಫಿನೆಟ್ ಆಗಿ ಈ ಒಂದು ನನ್ನ ಪ್ರಯತ್ನ, ನನ್ನ ಸಾಮಾಜಿಕ ಕಳಕಳಿ, ನಾನು ಯಾವತ್ತೂ ಕೂಡ ಆಗಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನ್ನ ಒಂದು ಪ್ರಯಾಣ ಅನ್ನೋದು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ನಡೆಸ್ತಾ ಇದ್ದೀನಿ. ಸೊ ಇದನ್ನ ಗುರುತಿಸಿ, ನಮ್ಮ ಒಂದು ಸಾಧನೆಗಳನ್ನ ಗುರುತಿಸಿ ಟೈಮ್ಸ್ ಗ್ರೂಪ್ ವಿಜಯ ಕರ್ನಾಟಕ ಏನಿದೆ, ಆಕ್ಚುಲಿ ಒಂದು 8 ತಿಂಗಳ ಹಿಂದೆನೆ ಇದು ಅನೌನ್ಸ್ ಆಗುತ್ತೆ. 8 ತಿಂಗಳ ಹಿಂದೆನೆ ಇದು ಪ್ಲಾನ್ ಆಗಿರುತ್ತೆ. ಆದ್ರೆ ಈ ಗವರ್ಮೆಂಟ್ ಎಲೆಕ್ಷನ್ಸ್ ಇವೆಲ್ಲ ಲಾಸ್ಟ್ ಟೈಮ್ ML ಎಲೆಕ್ಷನ್ಸ್ ಎಲ್ಲ ಇದ್ದಿದ್ರಿಂದ ಸೊ ಮುಂದ್ಗಡೆ ಹೋಗ್ತಾ ಹೋಗ್ತಾ ಅದು ಲಾಸ್ಟ್ 7ನೇ ತಾರೀಕು ಈ ಒಂದು ಅವಾರ್ಡ್ ಸೆರೆಮನಿ ನಡೆಯುತ್ತೆ. ಸೊ ಅವಾರ್ಡ್ನ ಕೊಡ್ತಾರೆ. ಮುಖ್ಯವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದ್ರೆ ಇದು ಮಾತ್ರ, ಯಾಕಂತಂದ್ರೆ ತುಂಬಾ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಬೇರೆ ಬೇರೆ ವಿಷಯಗಳಿರೋರನ್ನ ಫಸ್ಟ್ ಪ್ರಿಫರೆನ್ಸ್ ತಗೊಂತಾ ಇದ್ರು. ಬಟ್ ನಮ್ಮ ಅದೃಷ್ಟ ಏನಂತಂದ್ರೆ, ಅಂದ್ರೆ ನನಗೆ ಗೊತ್ತಿಲ್ಲದೇನೆ, ನನ್ನ ಪ್ರಮೇಯ ಇಲ್ದೇನೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಇರ್ಬೋದು, ಇವುಗಳಲ್ಲಿ ನಮ್ಮ ಆಕ್ಟಿವಿಟೀಸ್ ನ ಗಮನಿಸಿ ಇವ್ರೇನೋ ಮಾಡ್ತಿದ್ದಾರೆ ಅಂತ ಹೇಳಿ ಅವರಾಗ ಅವರೇ ವಾಲಂಟಿಯರ್ ಆಗಿ ಬಂದು ಒಂದು ಇಂಟರ್ವ್ಯೂ ಮಾಡಿ ಸೊ ನಮ್ಮ ಬಗ್ಗೆ ತಿಳ್ಕೊಂಡು ಇನ್ನೂ ಅವರು ಇಂಪ್ರೆಸ್ ಆಗಿ, ಇಲ್ಲ ಏನಾದ್ರೂ ಮಾಡಬೇಕು, ಇಂಥ ವ್ಯಕ್ತಿಗಳನ್ನ ಗುರುತಿಸ್ಬೇಕು ಅಂತ ಹೇಳಿ ಒಂದು ಗುರುತಿಸಿ ನಮಗೆ ಒಂದು ಹಾನರರಿ ಸಾಧಕರ ಒಂದು ಪಟ್ಟಿಗೆ ಸೇರಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಅನ್ಸತ್ತೆ, ಯಾಕಂದ್ರೆ ಒಂದು ಅವರು ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಸೊ ನಮ್ಮ ಒಂದು ಜಿಲ್ಲೆಯಲ್ಲಿ ನನಗೆ ಸಿಕ್ಕಂತ ದೊಡ್ಡ ಗೌರವ ಇದು. ಇದು ಎಷ್ಟು ಜನಕ್ಕೆ ಯಾವ ರೀತಿ ತಲುಪಿದೆಯೇನೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾನೇ ಜವಾಬ್ದಾರಿಯನ್ನ ಹೆಚ್ಚಿದೆ. ತುಂಬಾ ಇನ್ನೇನಾದ್ರೂ ನಾವು ಮಾಡಲೇಬೇಕು ಸೊಸೈಟಿಗೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಇರುತ್ತೆ, ನಾವು ಅನ್ಕೊಂತೀವಿ ಎಲ್ಲಪ್ಪ ನಮ್ಮನ್ನ ಯಾರು ಇಷ್ಟೆಲ್ಲ ಮಾಡ್ತೀವಿ, ಡಿಸಪಾಯಿಂಟ್ಮೆಂಟ್ಸ್ ಬರುತ್ತೆ, ನಾವ್ ಇಷ್ಟು ಮಾಡ್ತೀವಿ ಯಾರಿಗೂ ರೆಕಗ್ನೈಸೇಷನ್ ಇರಲ್ಲ. ಬಟ್ ಸಮ್ವೇರ್ ಸಮ್ ಪೀಪಲ್ ವಿಲ್ ಸಡನ್ಲಿ ರೆಕಗ್ನೈಸ್ ಅಸ್ ಅಂಡ್ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಅಚೀವರ್ಸ್ ಆಫ್ ಕರ್ನಾಟಕ. ಸರ್, ಇವಾಗ ನೀವು ಮೊದಲೇ ವಾರದಿ ಸ್ಕೂಲ್ ಮಂಜುನಾಥ್ ರೆಡ್ಡಿ ಇಲ್ಲ ಇದ್ದೀರಾ, ವಾರದಿ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅನ್ನೋ ಹೆಸರು ಬಂದಿದೆ. ಅವಾಗಿದ್ದ ಟಾಕ್ ಹೇಗಿತ್ತು ಜನರಲ್ಲಿ, ಇವಾಗ ಹೇಗಿದೆ, ರೆಸ್ಪೆಕ್ಟ್ ಹೇಗಿದೆ ಸರ್? ರೆಸ್ಪೆಕ್ಟ್ ಅನ್ನೋದು ನಾನು ಯಾವತ್ತೂ ಕಳ್ಕೊಂಡಿಲ್ಲ. ಬಹುಶಃ ನನಗೆ ಅದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಬಹುಶಃ ನನ್ನ ಪ್ರಾಮಾಣಿಕತೆ, ಯಾವುದೇ ವಿಷಯವನ್ನ ನಾನು ಪ್ರಾಮಾಣಿಕವಾಗಿ ನಡೆಸ್ತೀನಿ, ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತೀನಿ, ಪ್ರಾಮಾಣಿಕವಾಗಿ ಮನುಷ್ಯನ ಜೊತೆ ಮಾತಾಡ್ತೀನಿ. ಇದರಲ್ಲಿ ಯಾವುದೇ ಒಂದು ಒಳಗ್ ಮನಸ್ಸು ಹೊರ ಮನಸ್ಸು ಅನ್ನೋದು ಇರೋದಿಲ್ಲ.
ಸೊ ಇದು ನನಗೆ ಜವಾಬ್ದಾರಿ ಹೆಚ್ಚಿದೆ. ಯಾಕಂದ್ರೆ ನನ್ನ ಜೊತೆ ಒಡನಾಟ ಇಟ್ಟುಕೊಂಡವರು, ನನ್ನ ಜೊತೆ ಮಾತುಕತೆ ಮಾಡೋರಿಗೆ ಅದರ ಒಂದು ಇದು ಅರಿವಿರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಎಸ್ಪೆಷಲಿ ಯುವಕರಿರ್ಬೋದು, ಇಲ್ಲಿ ಇನ್ನು ಯಾರೋ ಇರ್ಬೋದು, ದೂರದ ವ್ಯಕ್ತಿಗಳು, ಬಟ್ ನನ್ಗೆ ಅವ್ರ ಹತ್ರದವ್ರೆ. ಇತ್ತೀಚೆಗೆ ಕೆಲವೊಂದು ಅವಾರ್ಡ್ ಬಂದ ಮೇಲೆ ಕೂಡ ನಾನು ತುಂಬಾ ಪ್ರಚಾರಗಳು ಮಾಡಿಲ್ಲ, ಮಾಡ್ಕೊಳಕ್ ಹೋಗ್ಲಿಲ್ಲ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಏನೇನೋ ಹಂಗೆ ಹೀಗೆ ಅಂತ. ಬಟ್ ಕೆಲವೊಂದು ನಾನು ಸ್ಟಾಪ್ ಮಾಡಿದೆ. ಎಲ್ಲೋ ಒಂದ್ ಕಡೆ ಮನುಷ್ಯರಿಗೆ ಏನಂತಂದ್ರೆ, ನಾವು ಬೆಳಿತಿರ್ಬೇಕಾದ್ರೆ ಒಂದು ಜಲಸ್ ಬರುತ್ತೆ. ಒಂದು ಸೊಸೈಟಿಯಲ್ಲಿ ನಾವೆಲ್ಲೋ ಒಂದ್ ಮಟ್ಟಕ್ಕೆ ಬೆಳಿತಿದೀವಿ ಅಂತಂದ್ರೆ, ಅಂದ್ರೆ ಯಾಕೆ ಅಷ್ಟು ಜಲಸ್ಸು ಅಂದ್ರೆ, ಒಬ್ಬ ಮನುಷ್ಯ ಬೇರೆಯವ್ನು ಮಾಡದೇ ಇರೋ ಕೆಲಸ ನಾನು ಮಾಡ್ತಿದ್ದೀನಿ, ದೇವ್ರು ನನ್ಗೆ ಅವಕಾಶ ಕೊಟ್ಟಿದ್ದಾನೆ, ನಾನು ಅದನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀನಿ, ನನ್ನ ಸಂಸ್ಥೆಯನ್ನ ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಗಮನಿಸಿದಂಗೆ 2017ರಿಂದ ಇದುವರೆಗೂ ಕೂಡ ಒಂದು ಪೈಸೆ ನಾವು ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಿ ಸ್ಕೂಲ್ನ ನಡೆಸಿಲ್ಲ ಇದುವರೆಗೂ ಕೂಡ. ಯಾಕಂತಂದ್ರೆ ನಮಗ್ ಗೊತ್ತು ನಮ್ಮ ಸಕ್ಸಸ್ ಏನು ಅಂತ, ನಮ್ಮ ಸಂಸ್ಥೆ ಯಾವ ಮಟ್ಟಿಗೆ ನಾವು ಹೋಗುತ್ತೆ ಅಂತ ನನಗೆ ಗೊತ್ತು. ನಾನು ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ, 100% ಹೋಗ್ತಾ ಇದೆ. ಇದರಲ್ಲಿ ನನ್ನನ್ನು ಗುರುತಿಸಿ ನನ್ನ ಪ್ರಶಂಸೋರು ಇದ್ದಾರೆ, ನಮ್ಮ ಬೆಳವಣಿಗೆ ನೋಡಿ ಸಹಿಸದೇ ಇರೋರು ಇದ್ದಾರೆ. ಇವನೇನೋ ಬೆಳೆದು ಬಿಡ್ತಾನಪ್ಪ, ಏನೋ ಮಾಡ್ಬಿಡ್ತಾನೆ ಅನ್ನೋದು ಏನು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ನನ್ನ ಬುದ್ಧಿ, ನನ್ನ ಒಂದು ಬುದ್ಧಿಶಕ್ತಿ, ದೇವ್ರು ನನ್ನನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನ, ನನ್ನ ಕೊಡುಗೆ ಸಮಾಜಕ್ಕೆ ಎಲ್ಲಿವರೆಗೂ ಎಷ್ಟರ ಮಟ್ಟಕ್ಕೆ ಬೇಕೋ ಅಷ್ಟರ ಮಟ್ಟಕ್ಕೆ ನಾನು ಕೊಡೋಕ್ಕೂ ಸಿದ್ಧ. ಇನ್ನೊಂದು, ನನಗೆ ಪಾರ್ಟಿ ಅನ್ಬೋದು, ನನಗೆ ಪಾರ್ಟಿಗಳು ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಮಂಜುನಾಥ್ ರೆಡ್ಡಿನ ಇಷ್ಟಪಡಬೇಕೆ ಬಿಟ್ರೆ, ಆತರ ಒಂದು ಮನಸ್ಥಿತಿನ ಬೆಳೆಸ್ತೀನಿ ಬಿಟ್ರೆ, ಇವನ್ನ ಯಾಕಪ್ಪ, ಬಹುಶಃ ನನ್ನ ಜೊತೆಗೆ ಇಲ್ಲದೆ ಇರೋರು ನಮ್ಮ ಬಗ್ಗೆ ಮಾತಾಡ್ಬೋದು. ಯಾಕೆಂತಂದ್ರೆ ನಮ್ಮ ಬಗ್ಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ನಾವೇನು ಅಂತ ಹೇಳಿ. ನಾವೇನು ಅಂತ ಗೊತ್ತಿದ್ದಾಗ ಈ ವಿಷಯಗಳು ಅವ್ರು ಮಾತಾಡೋದಿಲ್ಲ. ಯಾಕಂದ್ರೆ ಮೊನ್ನೆ ಹೇಳ್ತಾರೆ, MLN ಕರ್ಸಿದ್ರಪ್ಪ, ಒಂದು ಪಾರ್ಟಿ ಅವರು ಅಂತಾರೆ. ಸ್ವಾಮಿ, ಒಂದು ಪಾರ್ಟಿ ಅನ್ನೋದಲ್ಲ, ಮಂಜುನಾಥ್ ರೆಡ್ಡಿ ಅಂತ ಅನ್ಕೊಂಡ್ರೆ ನಮ್ಮ ಒಂದು ಇನ್ಫ್ಲೂಯೆನ್ಸ್ ಅನ್ನೋದು ಜಾಸ್ತಿ ಇತ್ತು. ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ ಇದು, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ. ಯಾಕೆಂತಂದ್ರೆ ನಮಗೆ ಅಷ್ಟೊಂದು ಹೈ ಇನ್ಫ್ಲೂಯೆನ್ಸ್ ನೆಟ್ವರ್ಕ್ ಇದೆ. ಬಟ್ ಏನಂತಂದ್ರೆ ನಾವ್ ಯಾವತ್ತೂ ಅದನ್ನ ನಾವು ಪ್ರೂವ್ ಮಾಡ್ಕೊಳಕ್ ಹೋಗಿಲ್ಲ. ನಮ್ಗೆ ಅದು ಗೊತ್ತು, ಇದು ಗೊತ್ತು, ಏನೋ ನಾನು ಮಾತಾಡಕ್ಕೆ ಹೋಗಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಬೇಕಾಗಿಲ್ಲ. ನಮ್ಮನ್ನು ಇಷ್ಟಪಡೋರು ಎಲ್ಲಿದ್ರು ಇಷ್ಟಪಡ್ತಾರೆ. ಈಗ ಕಷ್ಟ ನಂದು, ಪ್ರಯತ್ನ ನಂದಾದಾಗ ನನ್ನದೇ ಒಂದು ಶ್ರಮ ಇಲ್ಲಿ ಹಾಕ್ಬೇಕು. ನನ್ನದೇ ಶ್ರಮ ಹಾಕಿ ನನ್ನ ಕಷ್ಟ, ನನ್ನ ಸ್ವಯಾಜಿತವಾಗಿ ನನ್ನ ಸಂಸ್ಥೆಯನ್ನ ಬೆಳೆಸಬೇಕು. ಅದೊಂದು ದೊಡ್ಡ ಸಂಕಲ್ಪ. ಇಲ್ಲ ನಾನು ಏನೋ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ಕೊಂಡ್ರೆ ನಾನು ಇಷ್ಟೊತ್ತಿಗೆ ನಾನೇ ಒಂದು ಪಾರ್ಟಿಯಲ್ಲಿ ಗುರ್ಸ್ಕೋಬೋದಿತ್ತು, ಇಲ್ಲ ಒಬ್ಬ ವ್ಯಕ್ತಿ ಜೊತೆ ಗುರ್ಸ್ಕೋಬೋದಿತ್ತು, ಇನ್ಯಾರೋ ಜೊತೆ ಅವ್ರು ಗುರ್ಸ್ಕೋಬೋದಿತ್ತಲ್ಲ. ಅಲ್ಲ, ನಿಮ್ಮ ಶಾಲೆಯಲ್ಲಿ ವರ್ಷ ಪೂರ್ತಿ ಅಕಾಡೆಮಿಕ್ ಏನೇ ಕಾರ್ಯಕ್ರಮ ಮಾಡ್ತಾರೆ, ಎಜುಕೇಶನ್ ಬಿಟ್ಟು ವಿದ್ಯಾಭ್ಯಾಸ ಬಿಟ್ಟು ಬೇರೆ ಎಕ್ಸ್ಟ್ರಾ, ಈಗ ಆತರ ನಾನು ಹೇಳಿದಲ್ಲ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತಂದ್ರೆ ಇಲ್ಲಿ ಎಲ್ಲಾ ಬರುತ್ತೆ. ಕ್ವಿಜ್ ಕಾಂಪಿಟೇಷನ್ಸ್ ಬರುತ್ತೆ, ಸ್ಪೋರ್ಟ್ಸ್ ಬರುತ್ತೆ, ಮಕ್ಕಳಿಗೆ ಇನ್ನೇನಾದ್ರೂ ಆಕ್ಟಿವಿಟೀಸ್ ಇರುತ್ತೆ. ಯಾಕೆ ಅಂತಂದ್ರೆ ಈ ವರ್ಷ ನಾವೊಂದು ಸೈನ್ಸ್ ಎಕ್ಸ್ಪೋ ಮಾಡೋಣ ಅಂತ ಅನ್ಕೊಂಡ್ವಿ. ಕಲ್ಚರೇ ಅಲ್ಲ, ಎಲ್ಲ ಬರುತ್ತೆ. ಈ ವರ್ಷ ನಾವು ಕಾರ್ಯಕ್ರಮಗಳು ಅನ್ನೋದಕ್ಕಿಂತ ಮಕ್ಕಳಿಗೆ ಎಸ್ಪೆಷಲಿ ಒಂದು ಕಿಂಡರ್ ಗಾರ್ಡನ್ ಬೇಕು. ಒಂದು ಸಂಸ್ಥೆಗೆ ಕಿಂಡರ್ ಗಾರ್ಡನ್ ಯಾಕೆ ಬೇಕು ಅಂತಂದ್ರೆ, ಮುಖ್ಯವಾಗಿ LKG, UKG, ಪ್ರಿ-KG, LKG, UKG ಏನಿದೆ, ಈ 3 ವಯೋಮಿತಿಗಳು, ಇವುಗಳಿಗೆ ಒಂದು ಸಪರೇಟ್ ಕಿಂಡರ್ ಗಾರ್ಡನ್ ಮಾಡಬೇಕು. ಆ ಕಿಂಡರ್ ಗಾರ್ಡನ್ ಕೂಡ ಹೇಗಿರಬೇಕು ಅಂತಂದ್ರೆ, ಈಗ ನಮ್ಮ ಗೌರ್ಮೆಂಟ್ ಅವ್ರು ಏನ್ ನಲಿ ಪದ್ಧತಿ ಬಂದಿದ್ದಾರೆ, ನಾವೇನ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ, ಆಕ್ಚುಲಿ ಎಲ್ಲದರಲ್ಲೂ ಇದೆ ಕಾನ್ಸೆಪ್ಟ್, ನಾವು ಅಡ್ವಾನ್ಸ್ಡ್ ಆಗಿ ಮಾಡಬೇಕು. ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಆಟೋಪಕ ಇವಿರುತ್ತೆ, ಸಲಕರಣೆಗಳಿರುತ್ತೆ. ಟೀಚರ್ ಇನ್ನೊಂದೇನಂತಂದ್ರೆ 1ನೇ ಕ್ಲಾಸ್ ಮೇಲ್ಗಡೆ ಫೊನೆಟಿಕ್ಸ್ ನಾವು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಲಿಸ್ತೀವಿ, ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲಿಯುತ್ತೆ, ಅಷ್ಟು ಚೆನ್ನಾಗಿ ಬೇರೆ ವಿಷಯಗಳನ್ನ ಕಲಿಯುತ್ತೆ. ಫೊನೆಟಿಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ. ಮತ್ತೇನೊಂದು ಏನಂತಂದ್ರೆ, ಈಗ ನಾವು ಹೇಳಿದ್ದು ಕಾಂಪಿಟೇಷನ್ಸ್ ನೋಡಿ, ನೀವು ಬಹುಶಃ ಎಲ್ಲಾ ಸ್ಕೂಲ್ಗಳು ವಿಸಿಟ್ ಮಾಡಿರ್ತಾರೆ. ಬಟ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಯಾರು ಮಾತಾಡೋದೇ ಇಲ್ಲ. ಬಟ್ ನಾವ್ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ಇದು ನಡಿಬೇಕು, ನಮ್ಮ ಬೆಳವಣಿಗೆಗೋಸ್ಕರ ಅಲ್ಲ. ನಮ್ಮಲ್ಲಿರೋ ಮಕ್ಕಳು ಓದ್ಬೇಕು, ಬೇರೆ ಸ್ಕೂಲಲ್ಲಿರೋ ಮಕ್ಕಳಿಗೂ ಎಕ್ಸ್ಪೋಸ್ ಆಗ್ಬೇಕು. ಅವ್ರ ಆಚೆಗಡೆ ಗ್ಲೋಬಲ್ ಎಕ್ಸ್ಪೋಸ್ ಆದ್ರೇನೆ ತಾನೇ ಅವನಲ್ಲಿರೋಂಥ ಟ್ಯಾಲೆಂಟ್ ಆಚೆ ಬರೋದು. ಸೊ ಇವು ನಡಿಬೇಕು ಮೇನು. ಈಗ ಎಕ್ಸ್ಪೋ ಅನ್ನೋದೇನಿದೆ, ಪ್ರತಿ ಸಂಸ್ಥೆಯಲ್ಲೂ ಮಾಡ್ತಾರೆ, ಅದು ಜವಾಬ್ದಾರಿ. ಅವರು ಏನ್ ಕಲಿಸಿದಾರೋ ಅದನ್ನ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅದನ್ನ ಒಂದು ಎಕ್ಸ್ಪ್ಲನೇಷನ್ ಕೊಡೋದೇ ಒಂದು ಎಕ್ಸ್ಪೋ ಅಷ್ಟೇನೆ. ಬಟ್ ಹಂಗಲ್ಲ, ಇಲ್ಲಿ ಮಗುವಿಗೆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಇನ್ನೊಂದು ಕಾನ್ಸೆಪ್ಟ್, ಮಗುವಿನ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು.
ಈಗ ಮಗುವಿಗೆ ಯಾವುದೋ ಒಂದು ವಿಷಯ ಇರುತ್ತೆ, ಅವನು ಮ್ಯಾಥ್ಸ್ ಅಲ್ಲಿ ಆಕ್ಟಿವ್ ಇರ್ತಾನೆ, ಇಲ್ಲ ಅವ್ನು ಸೈನ್ಸ್ ಅಲ್ಲಿ ಆಕ್ಟಿವ್ ಇರ್ತಾನೆ, ಇನ್ನೊಬ್ಬನಿಗೆ ಬೇರೆ ಏನೋ ವಿಷಯದಲ್ಲಿ ಇರ್ತಾನೆ, ಅವ್ನಿಗೇನೋ ಜೀವನದಲ್ಲಿ ಈಗ ಹೈಯರ್ ಕ್ಲಾಸ್ ಮಕ್ಕಳಿಗೆ ಒಂದು ಗೋಲ್ ಇರುತ್ತಪ್ಪ. ಈ ವರ್ಷ ನಾವ್ ಅನ್ಕೊಂಡಿದ್ದೇನೆ ಅಂದ್ರೆ 8ಗೆ JEE ಮತ್ತೆ ನೀಟ್ ಬಗ್ಗೆ ಒಂದು ಅಡಿಷನಲ್ ಕ್ಲಾಸಸ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಇದು ಯಾಕೆ ಅಂತಂದ್ರೆ ನೆಕ್ಸ್ಟ್ ಅವ್ನು PU ಹೋದಾಗ ಆ ಮಗುವಿಗೆ ಇದರ ಒಂದು ಅರಿವಾಗ್ಬೇಕು, ಅವನಿಗೆ ಇದು ಗೊತ್ತಿರ್ಬೇಕು. ಓಕೆ, ನಾನು ಏನ್ ವಿಷಯಗಳನ್ನ ನಾನು ಓದಕ್ ಹೋಗ್ತೀನಿ ಮುಂದೆ. ಯಾಕಂತಂದ್ರೆ ಸುಮಾರು ಮಗುವಿಗೆ ನನ್ಗೆ ಗೊತ್ತಿದ್ದ ಮಟ್ಟಕ್ಕೆ ಅವನು ವೈಯಕ್ತಿಕವಾಗಿ ಬೆಳವಣಿಗೆ ಮಾಡೋದನ್ನ ನಾವು ಕಟ್ಟಾಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಕೆಲವೊಂದು ಸಂಸ್ಥೆಗಳಿಂದ ಏನಾಗ್ತಾ ಇದೆ ಅಂದ್ರೆ ಚೆನ್ನಾಗಿ ಓದೋನು 90% ಮಾರ್ಕ್ಸ್ ತೆಗಿತಾನೆ, ಡಲ್ ಇರೋನು 90% 80% ಇರುತ್ತೆ, ಆವರೇಜ್ ಸ್ಟೂಡೆಂಟ್ ಕೂಡ 90-80% ಬರುತ್ತೆ. ಅದಾಗಬಾರ್ದು. ಈಗ ಅವನು ಈ ವರ್ಷ ಅವನು 60% ತಗೊಂಡ್ರೆ ಅವನಿಗೆ ಜವಾಬ್ದಾರಿ ಬರುತ್ತೆ, ನಾನು 70% ತಗೋಬೇಕು ಅಂತ. ಅಲ್ಲೇ ಬರೋದು ಕಾಂಪಿಟೇಷನ್ ಅನ್ನೋದು ಬರೋದು ಅಲ್ಲೇ ಮಕ್ಕಳಲ್ಲಿ. ನಾವೇನ್ ಮಾಡ್ತಾ ಇದೀವಿ, ಓದೋ ಮಕ್ಕಳನ್ನು ಕೂಡ ಇಲ್ಲಿ ಡಲ್ ಮಾಡ್ತಾ ಇದೀವಿ. ಸೊ ಅದಾಗಬಾರ್ದು ಅಂತ ಅಷ್ಟೇ. ಖಾಲಿ ಮಂಜುನಾಥ್ ರೆಡ್ಡಿಯಿಂದ ವಾರದಿ ಮಂಜುನಾಥ್ ರೆಡ್ಡಿವರೆಗೂ ಒಂದು ಸಾಕಷ್ಟು ಅವಾರ್ಡ್ಗಳನ್ನ ಕೈವಶ ಮಾಡ್ಕೊಂಡಿದ್ದೀರಾ. ಯಾವಾಗಾದ್ರೂ ಊಹೆ ಮಾಡಿದ್ರಾ ಈ ರೀತಿ ಆಗ್ತೀವಿ ಅಂತ? ಊಹೆ ಅಂತಂದ್ರೆ ಅವಾರ್ಡ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಬಟ್ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅನ್ನೋದಿರುತ್ತೆ. ಬಟ್ ಅದಕ್ಕೆ ಎಲ್ಲೋ ಒಂದ್ ಕಡೆ ಬೆಲೆ ಸಿಗತ್ತೆ ಅನ್ನೋ ಒಂದು ಆಸೆನೂ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲ ನಾವು ಮಾಡ್ತೀವಿ. ಏನಾಗುತ್ತೆ ಅಂದ್ರೆ ಇವೆಲ್ಲ ಕೂಡ ಮಾಡಿದಷ್ಟು, ನಾನು ಹೇಳಿದ್ನಲ್ಲ, ಜವಾಬ್ದಾರಿ ಜಾಸ್ತಿ ಆದಷ್ಟು ಕೂಡ ನಮ್ಗದು ಹುಮ್ಮಸ್ ಬರುತ್ತೆ. ಇನ್ನೇನು ಬೆಟರ್ ಮಾಡ್ಬೋದು, ನಾವು ಇನ್ನೇನು ಬೆಸ್ಟ್ ಆಗಿ ಮಾಡ್ಬೋದು ಅನ್ನೋ ಒಂದೇ ಯೋಚನೆಗಳು ಬರುತ್ತೆ, ಬಿಟ್ರೆ ಬೇರೆ ಯೋಚನೆಗಳು ಮಾಡಕ್ ಅವಕಾಶ ಇರೋದಲ್ಲ. ಆಮೇಲೆ ನಾವು ಪ್ರತಿಯೊಂದು ಕೂಡ ನಮ್ಮ ನಡವಳಿಕೆನೇ ಚೇಂಜ್ ಆಗುತ್ತೆ. ಸೊ ಹಿಂಗೆ ಇರಬೇಕು. ಬಹುಶಃ ನನಗೆ ನನ್ನ ಬುದ್ಧಿಮಟ್ಟ ಬಂದಾಗಲಿಂದ ಕೂಡ ನನ್ನ ಒಂದು ಕಾರ್ಯವೈಖರಿ, ನನ್ನ ಒಂದು ಯೋಚನಾ ವಿಧಾನ ಹೀಗೆ ಇದೆ. ನಾನು ಹೀಗೆ ಇದೆ, ಯಾಕಂದ್ರೆ ಅದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನಾನು ಹೀಗೆ ಇದ್ದೀನಿ. ಸೊ ಬಹುಶಃ ಅದು ಕೂಡ ಒಂದು ಕಾರಣ ಆಗ್ಬೋದು. ಯಾಕಂತಂದ್ರೆ ಮನಸ್ಸನ್ನ, ಚಂಚಲ ಮನಸ್ಸನ್ನ ಇಟ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಗೋಲ್ ಇಟ್ಕೊಂಡಿದೀವಿ, ಒಂದು ಕೆಲಸ ಇಟ್ಕೊಂಡಿದೀವಿ ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ 100% ತರಬೇಕು, ಮಾಡಬೇಕು. ಅದಕ್ಕೆ ಪ್ರಯತ್ನ ಆದ್ರೂ ಆಗ್ಬೇಕು. ನಾವು ಪ್ರಯತ್ನನೇ ಪಡೆದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಯಾವಾಗ ನಿಲ್ಲಿಸ್ತೀವಿ ಅವಾಗ ಎಲ್ಲ ಸ್ಟಾಪ್ ಆಗುತ್ತೆ. ಈಗ ನಾನು ಕೂಡ ಈಗ ಒಂದು ಇಷ್ಟು ವರ್ಷ 7 ವರ್ಷ ಕಂಪ್ಲೀಟ್ ಆಗಿದೆ. ನಾವು ಸಪ್ತಪದಿ ತುಳಿತಾ ಇದೀವಿ. 7 ವರ್ಷ ತುಳಿದು 8ನೇ ವರ್ಷಕ್ಕೆ ಹೋಗ್ತಾ ಇದೀವಿ. ಸೊ 7 ವರ್ಷದಲ್ಲಿ ಕೂಡ ನಾವು ಹಿಂತಿರುಗಿ ನೋಡ್ಕೊಂಡಾಗ ನಮ್ದು ಇಷ್ಟೇ, ನಾವು ಏನ್ ಕೆಲಸ ಮಾಡಿದೀವಿ, ಎಲ್ಲಿ ಹೋಗಿದೀವಿ, ಯಾವ ವ್ಯಕ್ತಿನ ಮೀಟ್ ಆಗಿದ್ದೀವಿ, ಏನ್ ಕೆಲಸಗಳು ಸ್ಕೂಲಲ್ಲಿ ಮಾಡಿದೀವಿ, ಇಷ್ಟೇ ಇದೆ. ಬಿಟ್ರೆ ಬೇರೆ ಇನ್ನೇನು ಇರೋದಿಲ್ಲ. ನೀವು ಬೇಕಾದ್ರೆ ನಮ್ಮ ಜರ್ನಿನ ತಿರುಗಾಕ್ ನೋಡಿದ್ರು ಕೂಡ ಅಲ್ಲಿ ಅಷ್ಟೇ ಇರುತ್ತೆ. ಆಮೇಲೆ ಫುಲ್ ಡೆಡಿಕೇಶನ್. ಸಂಸ್ಥೆ ಅಂದ್ರೆ ಸಂಸ್ಥೆಗೋಸ್ಕರ ಈಗ ನಮ್ಮ ಒಂದು ಪರ್ಸನಲ್ ಜೀವನವನ್ನು ಕೂಡ ಇಲ್ಲಿ ಮುಡುಪಾಗಿಟ್ಟಿದ್ದೀವಿ. ಯಾಕಂತಂದ್ರೆ ನಮಗೂ ಫ್ಯಾಮಿಲಿ ಇದೆ, ನಮಗೂ ಒಂದು ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು, ನಾವೇನು ವಯಸ್ಸಾಗಿರೋ ಮುದುಕರು ಅಲ್ಲ. ಬಟ್ ಎಲ್ಲವನ್ನೂ ಕೂಡ ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಒಂದು ಬದಿಗಿಟ್ಟು, ಇಲ್ಲ ಇದನ್ನ ಮಾಡಲೇಬೇಕು, ನಾವು ಇಲ್ಲಿ ನಿಂತ್ಕೊಳ್ಳೇಬೇಕು ಅಂತ ಹೇಳಿ ಪಣ ತೊಟ್ಟು ಇಲ್ಲಿ ನಿಂತು ಇಷ್ಟೊಂದು ಮಟ್ಟಿಗೆ ಸಂಸ್ಥೆಯನ್ನ ಮಾಡ್ತಾ ಇದೀವಿ ಅನ್ನೋದು ದೊಡ್ಡ ವಿಷಯ. ಅದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ಸುಮಾರು ವ್ಯಕ್ತಿಗಳು ಕಳೆದ ವರ್ಷ ಎಲ್ಲ ಇನ್ನು 3 ತಿಂಗಳಲ್ಲಿ ಇವರು ಖಾಲಿ ಮಾಡ್ತಾರೆ, ಇವ್ರು ಇನ್ನೇನು ಮುಚ್ಕೊಂಡು ಹೋಗ್ತಾರೆ ಅಂತ ಹೇಳಿದಂತ ಪುಣ್ಯಾತ್ಮರು ಇದ್ದಾರೆ. ಅಂದ್ರೆ ಅವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಆದ್ರೆ ಬೇಕಾಗಿಲ್ಲ. ಬಟ್ ನನಗೆ ನಮ್ಮ ಸಂಸ್ಥೆ ಮೇಲೆ, ನಮ್ಮ ಒಂದು ಯೋಚನೆಗಳ ಮೇಲೆ ಬಲವಾದಂತಹ ಒಂದು ನಂಬಿಕೆ ಇದೆ. ವೆರಿ ಶಾರ್ಟ್ ಟೈಮ್, ತುಂಬಾ ಹತ್ತಿರ ಒಂದು ದಿನಗಳಲ್ಲೇ ಕೂಡ ನೀವು ನಮ್ಮ ಸಂಸ್ಥೆ ಯಾರೂ ಊಹೆ ಮಾಡಿದಷ್ಟು ಒಳ್ಳೆ ಒಂದು ಸಂಸ್ಥೆ ಆಗತ್ತೆ. ಇದಕ್ಕೆ ಕಾರಣ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಸೊ ಇದನ್ನ ಎಲ್ಲರೂ ಕೂಡ ನೀವು ವಿಟ್ನೆಸ್ ಆಗೇ ಆಗ್ತೀರಾ. ಯಾಕೆಂತಂದ್ರೆ ಮಗುವಿಗೆ ಇಲ್ಲಿ ಇನ್ನೊಂದು ವರ್ಷ ಅಷ್ಟೇ, 2025-26ಕ್ಕೆ ಇಲ್ಲೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಅಲಾಂಗ್ ವಿತ್ PU ಕಾಲೇಜ್ ಆಗಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಸೊ 100% ಆಗುತ್ತೆ. ಯಾಕೆಂತಂದ್ರೆ ನಮಗೆ ಜಾಗ ಅಂದ್ರೆ ಈ ಒಂದು ಏರಿಯಾ ಕೂಡ ಅಷ್ಟು ಚೆನ್ನಾಗಿದೆ, ನಮಗೆ ಬೇಕಾದಷ್ಟು ಜಾಗ ಇದೆ. ಸೊ ಏನ್ ಬೇಕಾದ್ರೆ ಡೆವಲಪ್ ಮಾಡ್ಬೋದು. ಈಗ ಆಲ್ರೆಡಿ 2 ಫ್ಲೋರ್ ಬಿಲ್ಡಿಂಗ್ ರೆಡಿ, ಇನ್ನೊಂದು ಹೊಸ ಬಿಲ್ಡಿಂಗು ಆಗಿದೆ. ಸೊ ಇನ್ನೊಂದು ಆಗಸ್ಟ್ ಅಲ್ಲಿ ಬಹುಶಃ ಇನ್ನೊಂದು ಇನಾಗ್ರೇಷನ್ ಆಗುತ್ತೆ, ಇನ್ನೊಂದು ಕ್ಯಾಂಪಸ್ಸು. ಸೊ ಒಂದು ಒಳ್ಳೆ ಸಂಸ್ಥೆ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ಗೆ 100% ICSC ರೆಸಿಡೆನ್ಷಿಯಲ್ ಸ್ಕೂಲ್ ಆಗೋದು ಪಕ್ಕ. ವಾರದಿ ಮಂಜುನಾಥ್ ರೆಡ್ಡಿ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ನೀವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ 2 ತರ ನೋಡೋಣ. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅಂದ್ರೆ ಹೇಗೆ ಅಂತಂದ್ರೆ ಫೈನಾನ್ಷಿಯಲಿ ಆಗದೆ ಇದ್ರು ಮಾರಲಿ ಇರುತ್ತೆ,
ಈಗ ಮಾರಲಿ ಇಲ್ಲ ಅಂತ ಅಂದ್ರೂ ಕೂಡ ಯಾವುದೋ ವಿಷಯದಲ್ಲಿ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಫ್ಯಾಮಿಲಿ ಅನ್ನೋದು ಯಾವತ್ತೂ ಇರ್ತಾರೆ. ಬಟ್ ಇಲ್ಲಿ ನನ್ನ ವಿಷಯಕ್ಕೆ ಬಂದಾಗ ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬೇಕು. ಸಂಸ್ಥೆಯಲ್ಲಿ ಇಲ್ಲ, ನೀವು ಯಾವುದೇ ಒಂದು ತಂದೆ ತಾಯಿ ಒಬ್ಬ ಮಗ ದುಡಿತಾನೆ, ಸಂಪಾದನೆ ಮಾಡ್ತಾನೆ, ದುಡ್ಡು ವಾಪಸ್ ತರ್ತಾನೆ ಅಂತಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ದಾನ ಧರ್ಮ ಮಾಡ್ತೀನಿ, ಸೇವೆ ಮಾಡ್ತೀನಿ, ಸ್ಕೂಲ್ ನಡೆಸ್ತೀನಿ, ಲಾಸ್ ಮಾಡ್ತೀನಿ ಅಂತಂದ್ರೆ ಯಾರು ದುಡ್ಡು ಕೊಡಲ್ಲ, ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಹಾಗಂತೇಳಿ ಈಗ ತುಂಬಾ ಜನ ಪ್ರಚಾರ ಮಾಡ್ತಿದ್ರು, ಅವ್ರ ಹತ್ರ ಹಳೆ ದುಡ್ಡಿದೆ ಈಗ ತೆಗಿತಾ ಇದ್ದಾರೆ ಅಂತ. ಸ್ವಾಮಿ, ಅಟ್ಲೀಸ್ಟ್ ನಿಮ್ ಮಾತುಗಳಾದ್ರೂ ನಿಜ ಆಗಲಿ ಅಂತ ಅನ್ಸತ್ತೆ ಒಂದೊಂದ್ಸರ್ತಿ. ಯಾಕೆ ಅಂತಂದ್ರೆ ಈ ಸಂಸ್ಥೆಗೋಸ್ಕರ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ, ಎಷ್ಟು ದುಡಿತಾ ಇದೀವಿ ಅನ್ನೋದು ನಮಗ್ ಗೊತ್ತು. ಯಾಕಂತಂದ್ರೆ ಇಷ್ಟು ಕಾಂಪಿಟೇಷನ್ ಮಧ್ಯೆ ಇಷ್ಟು ನಮ್ಮನ್ನ ಒಳ್ಳೇದ್ ಬಯಸೋರು ಎಷ್ಟಿದ್ದಾರೆ, ಕೆಟ್ಟದ್ ಬಯಸೋರು ಅಷ್ಟೇ ಇದ್ದಾರೆ. ಈ ತರದ ವ್ಯಕ್ತಿಗಳ ಮಧ್ಯೆ ಕೂಡ ನಾವು ಇಷ್ಟೊಂದರ ಸಂಸ್ಥೆಯನ್ನು ಬೆಳೆಸ್ತಾ ಇದೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಸೊ ನಡೆಸ್ತಾ ಇದೀವಿ, ದೇವರ ಒಂದು ಸಂಕಲ್ಪ ಮುಂದೆ ಹೋಗ್ತಾ ಇದೆ. ಸೊ ಫ್ಯಾಮಿಲಿ ಅಂತ ಅಂದಾಗ 100% ಮಾರಲ್ ಸಪೋರ್ಟ್ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಸಾಲ ಮಾಡಬೇಕು, ದುಡ್ಡು ತರಬೇಕು, ಲೋನ್ಗಳು ಮಾಡ್ಬೇಕಾಗತ್ತೆ, ಸುಮಾರು ಪ್ರಯತ್ನಗಳು ಮಾಡ್ಬೇಕಾಗತ್ತೆ. ಅಷ್ಟು ಪ್ರಯತ್ನಗಳು ಆದ್ರೇನೆ ಎದ್ದು ನಿಂತ್ಕೊಳ್ಳೋದಂತಾಗೋದಿಲ್ಲ. ಇನ್ನೊಂದು ಹೆಸರು ಮಾಡ್ತೀವಿ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಏನಾಗುತ್ತೆ, ನೀವು ಹೇಳಿದ್ವಲ್ಲ, ಜಲಸ್ಸು ಬರುತ್ತೆ. ಆ ಜಲಸ್ಸಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ದೂರನೇ ಸರಿತಾರೆ, ಅಷ್ಟು ಹತ್ರ ಬರೋದಿಲ್ಲ. ಸೊ ಯುವಕರಿಗೂ ಒಂದು ಮೇನ್ ಹೇಳೋದು ಏನಪ್ಪಾ ಅಂತಂದ್ರೆ, ಬಹುಶಃ ನಿಮ್ಮಲ್ಲಿ ತುಂಬಾ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬನಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬನಿಗೂ ದೇವರ ಅವಕಾಶ ಕೊಟ್ಟೇ ಕೊಡ್ತಾನೆ. ಅವನ ಜೀವನದಲ್ಲಿ ಒಂದು ಲೈಫ್ ಲೈನ್ ಅನ್ನೋದು ಬರುತ್ತೆ. ಆ ಲೈಫ್ ಲೈನ್ ಬರ್ಬೇಕಾದ್ರೆ ಆ ಲೈಫ್ ಲೈನ್ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡಾಗಲೇ ಅವನ ಜೀವನದಲ್ಲಿ ಅವ್ನು ಸಕ್ಸಸ್ ಕಾಣಕ್ ಸಾಧ್ಯ. ನಾವು ಅದನ್ನ ಮರೆತು ಬೇರೆ ಒಂದು ವಿಷಯಗಳಿಗೆ, ಬೇರೆ ವ್ಯಕ್ತಿಗಳಿಗೆ ನಾವು ಕೈಗೊಂಬೆಗಳಾಗಿ ನಮ್ಮ ಜೀವನವನ್ನ ನಾವು ನಾಶ ಮಾಡಿಕೊಂಡು, ಈಗ ಫಾಸ್ಟ್ ಫುಡ್ ಸೆಂಟರ್ ತರ ಆಗ್ಬಿಟ್ಟಿದೆ ಮನುಷ್ಯನ ಒಂದು ಆಲೋಚನೆ. ಎಲ್ಲವೂ ಬೇಗ ಬೇಕು, ಎಲ್ಲವೂ ಬೇಗ ಬೆಳಿಬೇಕು, ನಾನು ಬೇಗ ಬೆಳಿಬೇಕು, ಬೇಗ ಆಸ್ತಿ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಒಳ್ಳೆ ಕಾರ್ ತಗೋಬೇಕು, ಎಲ್ಲ ಹಾಕ್ಬೇಕು, ಹಂಗಿರ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದೆ. ಅದೆಲ್ಲ ಮುಖ್ಯ. ನಿಮ್ಮನ್ನ ನಂಬಿಕೊಂಡು ನಿಮ್ಗೊಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಗೆ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಅಪ್ಪ ಅಮ್ಮ ಅಟ್ಲೀಸ್ಟ್ ಏನೋ ಒಂದು ಹೆಸರು ಇಟ್ಟು ಹೋಗಿರ್ತಾರೆ, ಅಟ್ಲೀಸ್ಟ್ ಒಂದು ಇಷ್ಟಾದ್ರೂ ಒಂದು ಸ್ವಲ್ಪ ಆ ಜಮೀನ ನಿಮ್ಗೆ ಬಿಟ್ಟು ಹೋಗಿರ್ತಾರೆ. ನಾವು ಅದನ್ನ ನಂಬ್ಕೊಂಡ್ರೆ ಯಾಕೆ ನಾವು ಉದ್ಧಾರ ಆಗಲ್ಲ? ಸೊ ಕಾಲ್ಪನಿಕ ಆಲೋಚನೆಗಳಿಗೆ, ಆಸೆಗಳಿಗೆ ಯಾರೂ ಕೂಡ ಆಸೆ ಪಡಬೇಡಿ ದಯವಿಟ್ಟು. ಇದು ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮ ಯುವಕರ ಒಂದು ಅಂತ್ಯ. ಇದು ಈ ಒಂದು ಯೋಚನೆ ನೀವು ಗಮನಿಸಬೇಕಾದ್ರೆ, ಯಾವ ಯುವಕರು 50 ವರ್ಷಗಳಾದ್ರೂ ನೆಟ್ಟಗೆ ಬದುಕ್ತಿದ್ದಾರೆ ನೀವು ಯೋಚನೆ ಮಾಡಿ. ನಾವು ಯೋಚನೆ ಮಾಡೋಣ, ನಾನು ಇದನ್ನ ಯೋಚನೆ ಮಾಡ್ತೀನಿ, ಅರೆ ಯಾಕೆ ಇವನು ಈ ತರ ಆಗ್ತಿದ್ದಾನೆ ನಾನು ಯೋಚನೆ ಮಾಡ್ತೀನಿ. ನೀವು ಯೋಚನೆ ಮಾಡಿದ್ದೀರಾ ನನ್ನ ಜೀವನ ಏನಾಗ್ತಿದೆ, ನನ್ನ ಆಯುಷ್ಯ ಏನಾಗ್ತಾ ಇದೆ, ನನ್ನ ನಂಬ್ಕೊಂಡ್ರೆ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಏನಾಗ್ತಿದ್ದಾರೆ, ನಾನು ಅವ್ರಿಗೆ ಕೊಡ್ತಾ ಇರತಕ್ಕಂಥ ಗಿಫ್ಟ್ ಏನು, ನಮಗೆ ಏನ್ ನಾವು ಮಾಡ್ತಾ ಇದೀವಿ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ ದಯವಿಟ್ಟು. ಯಾಕೆಂತಂದ್ರೆ ಅಷ್ಟು ಸುಲಭ ಅಲ್ಲ ಜೀವನ ಅಂತಕ್ಕಂಥ, ಅಷ್ಟು ಸುಲಭ ಅಲ್ಲ. ಸೆಕೆಂಡ್ ಅಲ್ಲಿ ಹೋಗ್ಬಿಡತಕ್ಕಂಥ ಪ್ರಾಣ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಷ್ಟು ಮಟ್ಟಕ್ಕೆ ನಾವು ಯಾಕೆ ಇಷ್ಟೊಂದೆಲ್ಲ ನಾವು ದ್ವೇಷ, ಅಸೂಯೆಗಳು, ಅವನಿಂಗೆ ಇವನಿಂಗೆ, ಅವನು ಆ ಪಾರ್ಟಿ, ಅವನು ಈ ಪಾರ್ಟಿ, ಅವನು ಯಾಕೆ ನಮ್ಗೆ ಇವೆಲ್ಲ ಬೇಕು? ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಅಶಾಶ್ವತ. ಶಾಶ್ವತ ಆಗಿರೋದು ನೀವು ಮಾಡೋ ಕೆಲಸ, ನೀವು ನಿಮ್ಮ ಫ್ಯಾಮಿಲಿಗೆ ಏನ್ ನೀವು ಬೆನ್ನೆಲುಬಾಗಿ ನಿಲ್ತೀರಾ ಅದಷ್ಟೇ. ನಾವು ಬೆಳೆಯೋದಲ್ಲ. ಸೊ ದಯವಿಟ್ಟು ಕೂಡ ನಾನು ಹೇಳೋದು ಅಷ್ಟೇನೆ, ಇದು ಸಲಹೆನೋ ಏನೋ ಗೊತ್ತಿಲ್ಲ, ನಮ್ಮ ಎಲ್ಲ ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ, ರಾಜ್ಯದಲ್ಲಿ ಇರ್ತಕ್ಕಂಥ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ನನ್ನ ಒಂದು ಬೇಡಿಕೆ, ನಾನು ನಿಮಗೆಲ್ಲ ಏನ್ ಹೇಳ್ತೀವಿ, ನಾವು ನಿಮ್ಗೆಲ್ಲ ಮನವಿ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಹೇಳೋ ಅಷ್ಟು ದೊಡ್ಡವನ್ ನಾನಲ್ಲ. ಯಾಕೆಂತಂದ್ರೆ ನಿಮ್ಮನ್ನ ನಂಬಿಕೊಂಡು ಒಬ್ಬ ಯುವಕ ನಿಮ್ಮನ್ನ ನಂಬಿಕೊಂಡು ಮುಂದೆ ಬಂದಾಗ, ಯಾವುದೇ ಒಂದು ವಿಷಯ ಇರ್ಬೋದು, ಅವ್ನು ನಿಮ್ಮನ್ನ 100% ನಂಬಿರ್ತಾನೆ. ಆ ನಂಬಿಕೆಯನ್ನ ಹುಸಿ ಹಾಕ್ಸ್ಬಿಡಿ. ಆ ನಂಬಿಕೆಯನ್ನ ತುಂಬಾ ದೊಡ್ಡದು. ಅವನು ಎಲ್ಲವನ್ನ ತ್ಯಜಿಸಿ ನಿಮ್ಮ ಒಂದು ಹತ್ರ ಒಂದು ಸೇರಿರ್ತಾನೆ. ಅವನಿಗೆ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಕೂಡ ನಿಮ್ಮ ಅವ್ರ ಜೀವನವನ್ನು ಉಳಿಸಿ, ಅವನು ನಿಮಗೆ ಸಾಯೋ ತನಕ ಕೂಡ ನಿಮಗೆ ಅವನು ಬೆನ್ನೆಲುಬಾಗಿರ್ತಾನೆ. ಯಾಕಂದ್ರೆ ನಿಮ್ಮಿಂದ ಇನ್ನೊಬ್ಬರಿಂದ ಯಾರಿಂದನೂ ಕೂಡ ಯಾರಿಗೂ ತೊಂದರೆ ಆಗೋದು ಬೇಡ. ನಿಮಗೆ ಅವ್ರು ಎಷ್ಟು ಸಂತೋಷವಾಗಿ ನಿಮ್ಮನ್ನ ಅವರು ಜೈಕಾರ ಆಗ್ತಾರೆ, ಅಷ್ಟು ಸಂತೋಷವಾಗಿ ನೀವು ಕೂಡ ಅವ್ರನ್ನ ಒಪ್ಕೊಳ್ಳಿ. 100% ದೇವರು ಒಳ್ಳೇದ್ ಮಾಡ್ತಾನೆ, ಒಳ್ಳೆ ಆಯುಷ್ ಕೊಡ್ತಾನೆ, ನೀವು ಒಳ್ಳೆ ಸಕ್ಸಸ್ ಕೊಡ್ತಾನೆ, ನೀವು ಬಯಸಿದ್ದೆಲ್ಲ ನಿಮ್ ಬಾಗಿಲಿಗೆ ತಂದಿಡ್ತಾನೆ. ಅವಾರ್ಡ್ ಕೊಟ್ಟಿರುವಂತ ಒಂದು ಲಾಸ್ಟ್ ಪೇಜ್ ಅಲ್ಲಿ ಒಂದು ನಿಮಗೆ
ಮೇನ್ ನೀವು ಕೇಳಿದ್ರೆ ಫಸ್ಟ್ ಅಲ್ಲಿ ನಿಮ್ಗೆ ಏನು ಆದರ್ಶ ಈ ಶಾಲೆ ಮಾಡೋಕ್ಕೆ ಅಂತ ಹೇಳಿ. ಸೊ ಫೈನಲಿ ನಾವೆಲ್ಲ ಸಂಸ್ಥೆ ಮಾಡ್ಬೇಕಾದ್ರೆ ನಮಗೊಂದು ಸಂಸ್ಥೆ ನಮಗೂ ಕೂಡ ಒಂದು ರೋಲ್ ಮಾಡಲ್ ಆಗುತ್ತೆ. ಅದು ಯಾವ್ದಪ್ಪ ಸಂಸ್ಥೆ ಅಂತಂದ್ರೆ ಮದನಪಲ್ಲಿಯಲ್ಲಿ ಇರ್ತಕ್ಕಂಥ ರಿಷಿ ವ್ಯಾಲಿ ಸ್ಕೂಲ್. ನೀವು ಕೇಳಿರ್ತೀರ ಹೆಸರು. ಜಿಡ್ಡು ಕೃಷ್ಣಮೂರ್ತಿ ಅವರ ಒಂದು ಫಿಲಾಸಫಿಕಲ್ ಇನ್ಸ್ಟಿಟ್ಯೂಷನ್. ಅದು ದೊಡ್ಡ ದೊಡ್ಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಮಕ್ಕಳು, ದೊಡ್ಡ ದೊಡ್ಡ ಈವನ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಈ ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಗಳ ಮಕ್ಕಳು ಕೂಡ ಅಲ್ಲಿ ಓದಿರ್ತಕ್ಕಂಥ ಸ್ಕೂಲ್. ಅದು ಏನಪ್ಪಾ ಅಲ್ಲಿ ಸ್ಪೆಷಾಲಿಟಿ ರಿಷಿ ವ್ಯಾಲಿ ಸ್ಕೂಲ್ ಅಂತಂದಾಗ 10th ವರೆಗೂ ಕೂಡ ಪಬ್ಲಿಕ್ ಎಕ್ಸಾಮ್ ಬರೆಯೋವರೆಗೂ ಕೂಡ ಮಗುಗಲ್ಲಿ ಎಕ್ಸಾಮ್ ಇರಲ್ಲ, ಟೆಸ್ಟ್ ಇರಲ್ಲ, ಏನೂ ಇರಲ್ಲ. ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಹೆಂಗೆ ಅಂತಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು, ನಾವು ಏನಂತ ಗುರುಕುಲ ಪದ್ಧತಿ ಇದ್ರೆ ಅನ್ಕೊಳ್ಳಿ. ಸೊ ಕಂಪ್ಲೀಟ್ ಆಕ್ಟಿವಿಟೀಸ್ ಅವ್ರಿಗೆ ಔಟ್ಡೋರ್ ಇರುತ್ತೆ, ಇಂಡೋರ್ ಇರೋದಿಲ್ಲ. ಎಲ್ಲ ಮರದ ಕೆಳಗೆ ಇನ್ನೊಂದು ಕೆಳಗೆ ಅವ್ರು ಹಂಗೆ ಬರೀಬೇಕು, ಆಟ ಆಡ್ಬೇಕು, ಮಣ್ಣಲ್ಲಿ ಬರೀಬೇಕು. ಚಿಕ್ಕ ಮಕ್ಕಳಂದ್ರೆ ಎಲ್ಲವೂ ಕೂಡ ನೈಸರ್ಗಿಕವಾಗಿ ನಾವು ಬೆಳಿಬೇಕಲ್ಲಿ, ನೈಸರ್ಗಿಕವಾಗಿ ನಾವು ಪ್ರತಿಯೊಂದನ್ನು ಕಲಿಬೇಕಲ್ಲಿ, ನೈಸರ್ಗಿಕವಾಗಿ ನಾವೆಲ್ಲ ವಿಷಯಗಳನ್ನ ಅರಿಬೇಕಲ್ಲಿ. ಈಗ ಮಣ್ಣು ಬಗ್ಗೆ ನಾವು ಪಾಠ ಮಾಡ್ತೀವಿ, ನಮ್ಮ ಮಕ್ಕಳು ಮಣ್ಣು ಬಗ್ಗೆ ಪಾಠ ಮಾಡೋದಾಗ ಏನ್ ಗೊತ್ತಾಗತ್ತೆ, ಅದ್ರ ಗಂಧ ಗೊತ್ತಾಗಲ್ಲ. ಮಣ್ಣಲ್ಲಿ ಬಿಟ್ಟು ಆಟ ಆಡಿಸಿ ಅವನ್ನ ಕರ್ಕೊ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ರಪ್ಪ ಅಂತಂದ್ರೆ ಅವಾಗ ಗೊತ್ತಾಗತ್ತೆ ಅವನಿಗೆ. ಓಕೆ, ಅದ್ರ ಮಣ್ಣು ಹೇಗಿರುತ್ತೆ, ಮಳೆ ಹನಿ ಬಿದ್ದರೆ ಮಣ್ಣಿನ ಒಂದು ಸುವಾಸನೆ ಹೇಗಾಗತ್ತೆ, ಇದು ಯಾಕೆ ಈ ತರದ ಒಂದು ಸುವಾಸನೆ ಬರುತ್ತೆ ಅನ್ನೋದು ಆ ಮಣ್ಣಿನ ಬೆಲೆ ಗೊತ್ತಾಗೋದು ಅಲ್ಲಿ. ಸೊ ಈ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ಶಾಲೆ ಮಾಡಬೇಕು. 100%. ಬಹುಶಃ ಅವ್ರದ್ದು 600 ಎಕರೆ ಕ್ಯಾಂಪಸ್, 600 ಎಕರೆ ಕ್ಯಾಂಪಸ್ ಅವ್ರದ್ದು. ಏನೋ ಗೊತ್ತಿಲ್ಲ, ಅವ್ರ ಹೆಸರು, ಅವರ ಒಂದು ಜಿಡ್ಡು ಕೃಷ್ಣಮೂರ್ತಿ ಅವರ ಒಂದು ಫಿಲಾಸಫಿಯನ್ನು ಕೂಡ ನಾನು ಒಪ್ಕೊಂಡಿದ್ದೀನಿ. ಸೊ ಇದು ಆಗ್ಬೇಕು ಅಂತಂದ್ರೆ ನನ್ನದೇ ಆದಂತ ಒಂದು ಸಣ್ಣ ಪ್ರಯತ್ನ ಇದೆ. ಯಾಕಂತಂದ್ರೆ 100% ಅಂತೂ ನಾನು ಅದು ಮಾಡೇ ಮಾಡ್ತೀನಿ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ಇನ್ನೊಂದು ಇಲ್ಲಿ ಎಲ್ಲಾ ವಿಷಯಗಳನ್ನ ಕೂಡ ಪರಿಗಣನೆಗೆ ತಗೋಬೇಕು. ಯಾಕಂದ್ರೆ ಇಷ್ಟೆಲ್ಲ ಕೊಡ್ತೀವ, ಇಷ್ಟೆಲ್ಲ ಮಾಡ್ತೀವ ಅಂದ್ರೆ ಹೌದು, ಸಾಧ್ಯವಾಗದೇ ಇರೋದು ಏನೂ ಇಲ್ಲ. ಹಳ್ಳಿ ಮಕ್ಕಳಿಗೆ, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈಗ ICSE ಅಂತ ಯಾಕಿಟ್ಟಿದ್ದೀನಿ ಅಂದ್ರೆ ನನ್ನ ಟಾರ್ಗೆಟ್ ಬೈರಡ್ಪಲ್ಲಿ, ವಿಕೋಟ, ಈ ಕಂಪ್ಲೀಟ್ ನಮ್ಮ ಸರೌಂಡಿಂಗ್ಸ್ 25-30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾವು ನಮ್ಮ ಸಂಸ್ಥೆಯನ್ನ, ನಮ್ಮ ಒಂದು ರೆಕ್ಕೆಗಳನ್ನ ಚಾಚಬೇಕು ಅಂತ ಒಂದು ಆಸೆ ಇದೆ. ಗೊತ್ತಾಗಬೇಕು ಸಂಸ್ಥೆ ಅಂದ್ರೆ ಏನು, ಈಗ ಸಂಸ್ಥೆಯಿಂದ ಏನೆಲ್ಲ ನಾವು ಆಚೆಗಡೆ ನಾವು ಒಂದು ಮಕ್ಕಳನ್ನ ತಯಾರು ಮಾಡ್ಬೋದು, ಈ ದೇಶಕ್ಕೆ ಯಾವ ರೀತಿ ಮಕ್ಕಳನ್ನ ನಾವು ಕೊಡುಗೆ ನೀಡ್ಬೋದು ಅನ್ನೋದು ನನಗೆ ಆಸೆ ಇದೆ. ಬಟ್ 100% ವಾರದಿಯಲ್ಲಿ ಓದ್ತಕ್ಕಂಥ ಒಂದು ಪ್ರತಿಯೊಂದು ಮಗುವು ಕೂಡ ಅವ್ರ ತಂದೆ ತಾಯಿ ಹೇಳ್ಕೋಬೇಕು, ಇವನು ಈ ತರದ ಒಂದು ಶಾಲೆಯ ಒಂದು ಮಾಸ್ಟರ್ ಪೀಸ್ ಅಂತ. ಇದೊಂದು ನಾನು ಅವ್ರಿಗೆ ಹೇಳ್ಬಲ್ಲೆ. ಯಾಕಂತಂದ್ರೆ ಎಲ್ರು ಮಾಡೋದು ಅದನ್ನೇ, ನಾನು ಮಾಡೋದು ಅನ್ನೋದು ಬೇರೆ. ನಾನು ಮಾಡೋದು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಯಾಕಂತಂದ್ರೆ ನಾನು ಖುದ್ದು ಮಕ್ಕಳ ಜೊತೆಗೆ ಇದ್ದು ಬರೀತೀನಿ ಇಲ್ಲಿ. ಯಾಕಂದ್ರೆ ಇಲ್ಲಿ ನಾನು ಸಂಸ್ಥೆ ಮಾಡ್ಬಿಟ್ಟಿದ್ದೀನಿ, 4 ಜನಕ್ಕೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ ಅಂತ ಇರೋಂಥದ್ದಲ್ಲ. ಯಾಕಂದ್ರೆ ಹಗಲು ರಾತ್ರಿ ಇಲ್ಲೇ ಇದ್ದು ಮಕ್ಕಳನ್ನ ಸಂಕ್ಷಿಪ್ತವಾಗಿ ನಾವು ಅಬ್ಸರ್ವ್ ಮಾಡಿ ಮಕ್ಕಳಿಗೆ ಈ ತರದ ಕಾನ್ಸೆಪ್ಟ್ಗಳನ್ನ ತರಬೇಕು, ಈ ತರದ ವಿಚಾರಗಳನ್ನ ನಾವು ಅವರಿಗೆ ಬೋಧನೆ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಸೊ ಅತಿ ಶೀಘ್ರದಲ್ಲಿ ಈಗ ಲೈಬ್ರರಿ ಲ್ಯಾಬು ರೆಡಿ ಆಗ್ತಿದೆ. ಸೊ ಮೇನ್ ಮಕ್ಕಳಿಗೆ ಅದು ಇಂಪಾರ್ಟೆಂಟ್. ಸೊ ಲೈಬ್ರರಿ ಲ್ಯಾಬು, ಸೈನ್ಸ್ ಲ್ಯಾಬು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕಂಪ್ಯೂಟರ್ ಲ್ಯಾಬು. ಸೊ ಅದು 3 ರೆಡಿ ಆಗಿದೆ. ಸೊ ಇದೇ ಮಟ್ಟಕ್ಕೆ ಒಂದು ಆಚೆ ಕಡೆ ಒಂದು ಗುರುಕುಲ ಸಿಸ್ಟಮ್ ಅಲ್ಲಿ ಒಂದು 5 ಹಟ್ ಬರುತ್ತೆ. ಒಂದು ಇದು ಏನಂತಾರೆ, ಅದನ್ನ ಕುಟೀರಗಳನ್ನ ಮಾಡೋ ಪ್ಲಾನ್ ಇದೆ. ಕುಟೀರಗಳನ್ನ ಮಾಡಿ ಸೊ ಔಟ್ಡೋರ್ ಕ್ಲಾಸಸ್ ಮಕ್ಕಳನ್ನ ಮಾಡೋದು ಹೇಗೆ ಅನ್ನೋದು, ಆ ಪ್ರಾಜೆಕ್ಟ್ ವರ್ಕ್ಸ್ ಇರ್ಬೋದು, ಅದೆಲ್ಲವೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಆಗ್ತೀರಾ, ನಿಮ್ಮ ಮಕ್ಕಳು ಡೆಫಿನೆಟ್ ಆಗಿ ಆಗ್ತಾರೆ. ಸೊ ಇದು ಮಾತ್ರ ಹೇಳಬಲ್ಲ. ವಾರದಿ ಯಾಕೆ ಸ್ಪೆಷಲ್ ಅಂತಂದ್ರೆ, ವಾರದಿ ಈ ತರದ ಒಂದು ಯೋಚನೆಗಳನ್ನ ಇಟ್ಕೊಂಡು ನಿಮ್ಮ ಮಗುವಿಗೆ ನಾವು ಮುಂದುಗಡೆ ಬಂದಿದ್ದೀವಿ. ಸೊ ಈ ಒಂದು ಅವಕಾಶ ನೀವು ನಿಮ್ಮ ಮಗುವಿಗೆ ಕೊಡಿ, ನೀವು ಮಗುವಿಗೆ ಕೊಡಿ. ಆ ಅವಕಾಶ ಅನ್ನೋದು ಏನು ಅನ್ನೋದು ಆ ಮಗು ಮಾತಾಡುತ್ತೆ. ಸೊ ನೆಕ್ಸ್ಟ್ ಇಯರ್ ಇಂದ ಕೂಡ ನಮಗೆ ಅಡ್ಮಿಷನ್ಸ್ಗೋಸ್ಕರ ನಾವು ಪರದಾಡೋ ಅಂಥದ್ದು ಏನಿಲ್ಲ. ಸೊ ಲಿಮಿಟೆಡ್ ಅಡ್ಮಿಷನ್ಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಮಗುವಿಗೆ ಕ್ವಾಲಿಟಿ ಎಜುಕೇಶನ್ ಎಷ್ಟು ಕೊಡಬೇಕು ಅಷ್ಟೇ. ನೆಕ್ಸ್ಟ್ ಇಯರ್ಗೆ ಈ ವರ್ಷ ನಮ್ದು 500ರಿಂದ 700ವರೆಗೂ ನಮ್ಮ ಒಂದು ಟಾರ್ಗೆಟ್ ಇದೆ. ಸೊ ಈ ಟಾರ್ಗೆಟ್ಸ್ ಸೊ ಈ ವರ್ಷ ರೀಚ್ ಆಗಿದ ತಕ್ಷಣ ನೆಕ್ಸ್ಟ್ ಇಯರ್ಗೆ ನಮ್ಗೆ ಲಿಮಿಟೆಡ್ ಸೀಟ್ಸ್ ಮಾಡ್ತೀವಿ. ಸೊ ವಿತಿನ್ ಎ ಇಯರ್ ಬಿಲ್ಡಿಂಗ್ ಒಂದು ಆಗಬೇಕು. ಸೊ PU ಕಾಲೇಜು 100% PU ಕಾಲೇಜ್ ಮಾಡ್ತೀವಿ ವಿತ್ ರೆಸಿಡೆನ್ಷಿಯಲ್. ಸೊ ಇಷ್ಟಕ್ಕೆ ನಮ್ಮ ಮಧ್ಯಕ್ಕೆ ಪ್ಲಾನ್ ಇದೆ. ಸೊ ಫ್ಯೂಚರ್ ನೋಡೋಣ, ಯಾಕಂದ್ರೆ ಎಲ್ಲವನ್ನೂ ಈಗಲೇ ಮಾತಾಡೋದು ಬೇಡ. ಪ್ರಿ KG to 10 ವರೆಗೂ ಈ ಒಂದು 9th to 10th ಈಗ ಅಪ್ಗ್ರೇಡೇಷನ್ ಆಗಿದೆ. ಸೊ 9th to 10th ಈಗ ಸ್ಟಾರ್ಟ್ ಆಗಿದೆ ಈ ಅಕಾಡೆಮಿಕ್ಸ್ ಇಂದ. ಸೊ 10ನೇ ಕ್ಲಾಸ್ ತನಕ ಇದೆ ನಮ್ಮ ಶಾಲೆ. ಸೊ ಈ ವರ್ಷ ಫುಲ್ ಫ್ಲೆಡ್ಜೆಡ್ ಆಗಿ ವಿತ್ ಹೊಸ ಬಿಲ್ಡಿಂಗು, ಹೊಸ ಕ್ಯಾಂಪಸ್ಸು, 1ನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳಾಗ್ತದೆ. ಆಲ್ರೆಡಿ ಕೂಡ ನಡೀತಿದೆ.
ಸೊ ಈಗ ಸುಮಾರು 50 ಜನ ಏನೋ ಆಗಿರ್ಬೇಕು ಈಗ ಈ ಒಂದು ಇದಕ್ಕೆ. ಅಡ್ಮಿಷನ್ಸ್ ಚೆನ್ನಾಗಿದೆ, ನಮ್ಮನ್ನು ಒಪ್ಕೊಂಡು ಅವರು ತುಂಬಾ ಜನ ಒಪ್ಕೊಂಡಿದ್ದಾರೆ. ಸೊ ಓಕೆ, ನಾವೇನೋ ಮಾಡ್ತೀವಿ ಅಂತ ಅವೆಲ್ಲ ಜವಾಬ್ದಾರಿಗಳನ್ನ ಬೆಳೆಸ್ತಾ ಇದೆ. 100% ಅವ್ರ ನಂಬಿಕೆಗಳನ್ನ ಹುಸಿ ಮಾಡೋದಿಲ್ಲ. 100% ಅವ್ರ ನಂಬಿಕೆಗಳನ್ನ ಮೀರಿ ನಾವು ನಮ್ಮ ಸಂಸ್ಥೆಯನ್ನ, ನಮ್ಮಲ್ಲಿರ್ತಕ್ಕಂಥ ಮಕ್ಕಳನ್ನ ನಾವು ಬೆಳೆಸಿ ತೋರಿಸ್ತೀವಿ. B.Ed ಯಾಕಂದ್ರೆ ಈಗ ಹೈಯರ್ ಕ್ಲಾಸ್ ಹೈಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಡೆಫಿನೆಟ್ ಆಗಿ ನಾವು B.Ed ಸಬ್ಜೆಕ್ಟ್ ವೈಸ್ ನಾವು BSc B.Ed MSc ಈ ತರನೇ ಕಾನ್ಸೆಪ್ಟ್ ಮಾಡ್ಬೇಕಾಗತ್ತೆ. ಕನ್ನಡ ಅಂತಂದ್ರೂ ಕೂಡ ಈಗ ನೀವು ಗಮನಿಸಿದಂಗೆ ನಮಗೆ ರಿಟೈರ್ಡ್ ಒಂದಿಬ್ಬರು ಟೀಚರ್ ಸಿಕ್ಕಿದ್ದಾರೆ. ಬ್ಯೂಟಿಫುಲ್ ನಮ್ಗೆ, ಯಾಕಂದ್ರೆ ನಮ್ಗೆ ಅದೃಷ್ಟ. ಯಾಕೆಂತಂದ್ರೆ ಎಲ್ರು ಏನಾಗುತ್ತಂದ್ರೆ ಸರ್ವಿಸ್ ಮುಗಿದ್ಮೇಲೆ ಬೇಡ ಸರ್ ನಾವು ಆರಾಮಾಗಿ ಇದ್ಬಿಡ್ತೀವಿ ಅಂತಂತಾರೆ. ಬಟ್ ನಾವು ತಗೊಳ್ದೇನೆ ಸರ್ ಇಲ್ಲ ನಾವು ಬರ್ತೀವಿ, ಇಲ್ಲಿದ್ದು ಸಂಸ್ಥೆನ ನಾವು ಬೆಳೆಸೋಣ ಅಂತ ಹೇಳಿ ಬಂದಿದ್ದಾರೆ. ಈಗ ನಾವು HM ಅವರು ಇದ್ದಾರೆ, HM ಅವರು ಕೂಡ ರಿಟೈರ್ಡ್ ECO, ಒಳ್ಳೆ ಹ್ಯಾಂಡ್. ಆಮೇಲೆ ಕನ್ನಡಗೂ ಕೂಡ ಚಿಕ್ಕಮುನಿಯಪ್ಪ ಅಂತ ಹೇಳಿ ಕನ್ನಡ ಟೀಚರ್ ಬಂದ್ರು ರೀಸೆಂಟ್ ಆಗಿ. ಇವರೆಲ್ಲ ಏನಂತಂದ್ರೆ ಜವಾಬ್ದಾರಿಯಿಂದ ಬಂದಿದ್ದಾರೆ. ಇಲ್ಲ ಈ ತರ ಒಂದು ಸಂಸ್ಥೆಗಳು ಉಳಿಸಬೇಕು ಅಂತ ಬಂದಿದ್ದಾರೆ. ಸೊ ಅದು ಖುಷಿ ಅನ್ಸುತ್ತೆ. ಆಮೇಲೆ KGF ಇಂದ ನಮಗೆ 6 ಜನ ಟೀಚರ್ಸ್ ಇದ್ದಾರೆ. ಯಾಕಂದ್ರೆ ಎಲ್ಲ KGF ಅಂತ ಹೇಳಿ ತಪ್ಪದು. 6 ಜನ ಟೀಚರ್ಸ್, 2 ಆಂಗ್ಲೋ ಇಂಡಿಯನ್ಸ್ ಬರ್ತಾರೆ. ಆಂಗ್ಲೋ ಇಂಡಿಯನ್ ಮತ್ತೆ ಒಂದು ಅವರು ಇಂಗ್ಲಿಷ್ಗೆ ಅಂತಾನೆ ಕೋಆರ್ಡಿನೇಟರ್ ಒಬ್ರು ತಗೊಂಡಿದ್ದೀವಿ, ಇಂಗ್ಲಿಷ್ ಕೋಆರ್ಡಿನೇಟರ್. ಅವರು ಮಾಲೂರಲ್ಲಿ ಒಂದು PU ಕಾಲೇಜಲ್ಲಿ ಅವ್ರ ಲೆಕ್ಚರರ್ ಆಕ್ಚುಲಿ. ಸೊ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿ ಅವರು ವೈಫ್ ಅಂಡ್ ಹಸ್ಬೆಂಡು, ಒಬ್ರು ಆಂಗ್ಲೋ ಇಂಡಿಯನ್, ಸೊ ಅವ್ರ ಹಸ್ಬೆಂಡು ಇಬ್ಬರನ್ನ ಕರೆಸಿದ್ದೀವಿ. ಸೊ ಅವರು ಬರ್ತಿದ್ದಾರೆ. ಆಮೇಲೆ ಈಗ ನಮ್ಮ ತಂಬಳ್ಳಿಯಿಂದ ಬರ್ತಾರೆ, ಪಲಂನೇರಿಂದನೂ ಬರ್ತಿದ್ದಾರೆ ಟೀಚರ್ಸ್ ಈ ಸರ್ತಿ ಸಬ್ಜೆಕ್ಟ್ ವೈಸ್. ಈಗ ಮ್ಯಾಥ್ಸು ಇವೆಲ್ಲ ಅಂತಂದಾಗ ಆಮೇಲೆ ಮುಳಬಾಲಿಂದನೂ ಈ ವರ್ಷ ಒಳ್ಳೆ ಒಂದು ಸೀನಿಯರ್ ಫ್ಯಾಕಲ್ಟಿ ಮ್ಯಾಥ್ಸ್ಗೆ ದೊಡ್ಡ ವ್ಯಕ್ತಿ ಅವರು ಕೊಟ್ಟಿದ್ದಾರೆ. ಇಲ್ಲ ನಾನು ಬರ್ತೀನಿ ನಿಮ್ಮ ಸ್ಕೂಲ್ಗೆ ಸರ್ತಿ ಅಂತ ಹೇಳಿ ಅವರು ಒಂದು ಹೇಳಿದ್ದಾರೆ, ಪ್ರಭಾಕರ್ ರಾವ್ ಅಂತ ಹೇಳಿ. ಸೊ ಒಳ್ಳೆ ಒಂದು, ನಮಗಂತೂ ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ನಾವು ಸೀನಿಯಾರಿಟಿಗೆ ಎಕ್ಸ್ಪೀರಿಯನ್ಸ್ಗೆ 100% ನಾವು ಇಲ್ಲಿ ಇದು ಕೊಟ್ಟಿದ್ದೀವಿ, ಒತ್ತು ಕೊಟ್ಟಿದ್ದೀವಿ. 100% ಒಳ್ಳೆ ಒಂದು ಫ್ಯಾಕಲ್ಟಿ ಇದೆ, ಒಳ್ಳೆ ಬಿಲ್ಡಿಂಗು, ಕ್ಯಾಂಪಸ್ಸು ಎಲ್ಲವೂ ರೆಡಿ ಇದೆ. ಇನ್ನೇನಿದ್ರು ವಿಟ್ನೆಸ್ ಮಾಡೋದು ಮಕ್ಕಳಷ್ಟೇ. ಮಕ್ಕಳು ಬಂದ್ರೆ ಅವರಿಗೆ ನಾವು ಒಂದು ಜೀವನ ಶೈಲಿಯನ್ನು ನಾವು ಹೇಳ್ಕೊಡ್ಬೇಕಷ್ಟೇ. ಆಕ್ಚುಲಿ ಟ್ಯೂಷನ್ ಫೆಸಿಲಿಟಿ ಇದೆ ಈ ವರ್ಷದಿಂದ. ಈ ಅಕಾಡೆಮಿಕ್ಸ್ ಇಂದ ಟ್ಯೂಷನ್ ಫೆಸಿಲಿಟಿ ಇದೆ. ಮಗು ಇನ್ ಕೇಸ್ ಡಲ್ ಇದ್ದ ಮಗುವನ್ನ ಶಾಲಾ ಮುಗಿದ ನಂತರ ಸೊ ಮಗುವನ್ನ 7 ಗಂಟೆ 8 ಗಂಟೆವರೆಗೂ ಇಲ್ಲೇ ಇರಿಸ್ಕೊಂಡು, ಯಾಕಂತಂದ್ರೆ ಅವ್ರಿಗೆ ಮತ್ತೆ ಸಪ್ರೇಟ್ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ಯಾರೇ ಡಲ್ ಇರ್ಬೋದು ಅವ್ರನ್ನ, ಯಾಕಂದ್ರೆ ಈಗ ಟೀಚರ್ನ ತಗೋಬೇಕಾಗತ್ತೆ ಮತ್ತೆ ಅಡಿಷನಲ್, ಈ ತರ ಪ್ಲಾನ್ ಮಾಡಿದ್ದೀವಿ. ಲಾಸ್ಟ್ ಇಯರೇ ಮಾಡಬೇಕಿತ್ತು. ಲಾಸ್ಟ್ ಇಯರ್ ಪೇರೆಂಟ್ಸ್ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಸೊ ಈ ವರ್ಷ ಪೇರೆಂಟ್ಸ್ ಜಾಸ್ತಿ ಇದ್ದಾರೆ. ಯಾಕಂತಂದ್ರೆ ಈಗ ನಂಗ್ಲಿ, ಕೂಡುಮಲೆ, ಈ ಕಡೆ ಊರುಗುಂಟೆ, ಮೆಟ್ಟೂರು, ತಾಯ್ಲೂರು, ಈ ಕಡೆ ಬಾರ್ಡರ್ ಇಂದ ಫುಲ್ ಫೀಡಿಂಗ್ ಇದೆ. ಸೊ ಇಷ್ಟು ಗಾಡಿಗಳು ಓಡಾಡೋದ್ರಿಂದ ಸೊ ಪೇರೆಂಟ್ಸು ಜಾಸ್ತಿ ಆಗಿದ್ದಾರೆ. ಸೊ 100% ಅವರೇ ಕೇಳ್ತಿದ್ದಾರೆ ನಾವು ಕೊಡಿ, ಯಾಕಂದ್ರೆ ಮಗುವನ್ನ ಮನೆಯಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಇದೆ. ಸೊ ಯಾಕಂದ್ರೆ ನೀವು ಹೇಳ್ಕೊಡೋದು ಕೆಲವೊಂದು ನಮಗೂ ಅರ್ಥ ಆಗಲ್ಲ, ಅಲ್ಲೇ ಇರಿಸ್ಕೊಂಡು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು 100% ನಮ್ಗೆ ಕೆಲವೊಂದು ಸ್ಟಾಫ್ಗೆ ಎಕ್ಸ್ಟ್ರಾ ಒಂದು ಸ್ಯಾಲ್ರಿನ ಮಾತಾಡಿ ಹೇಳಿದೀವಿ, ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಇಯರಿಗೆ ನಮಗೆ ಹಾಸ್ಟೆಲ್ ಬಂದ್ಬಿಟ್ರೆ ತೊಂದರೆ ಇಲ್ಲ, ಹಾಸ್ಟೆಲ್ ಬಂದಾಗ ತೊಂದರೆ ಇಲ್ಲ. ಅದುವರೆಗೂ ಕೂಡ ಈ ವರ್ಷ ನಾವು ಹೀಗೆ ನಡೆಸೋಣ ಅಂತ ಹೇಳಿ ಒಂದು ಟ್ಯೂಷನ್ ಫೆಸಿಲಿಟಿ ಇಟ್ಕೊಂಡು ಡಲ್ಲರ್ಸ್ನ ಕೂಡ ನಾವು ಇಲ್ಲಿ ಗ್ರೇಡ್ ವೈಸ್ ಮಾಡೋದು ತಪ್ಪು. ಯಾಕಂತಂದ್ರೆ ಡಲ್ ಇರೋರಿಗೆ ಒತ್ತು ಕೊಡ್ಬೇಕಷ್ಟೇ, ಡಲ್ಲರ್ನ ಒತ್ತು ಕೊಟ್ಟು ಅವ್ರು ಬೆಳೆಸ್ಬೇಕು. ತುಂಬಾ ಜನ ಇಲ್ಲಿ ತೆಲುಗು ಇದಿರೋದ್ರಿಂದ ಆ ಪ್ರಭಾವ ಜಾಸ್ತಿ ಅವ್ರ ಮೇಲೆ ಇರೋದ್ರಿಂದ ಇದೆ. ಹೌದು, ಇಲ್ಲ ಆ ತರದವ್ರಿಗಿದೆ. ನಾವು ಟ್ಯೂಷನ್ ಫೆಸಿಲಿಟಿ ಮಾಡಿದೀವಿ. ಸೊ 100% ಆ ಮಕ್ಕಳನ್ನ ಕೂಡ ಪಿಕಪ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಇಷ್ಟೆಲ್ಲ ದೊಡ್ಡದಾಗಿ ಮಾತಾಡ್ಬೇಕಾದ್ರೆ ನಾವು ಆ ಮಕ್ಕಳನ್ನ ನಾವು ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಯಾಕಂದ್ರೆ ಅವ್ರನ್ನ ನಾವು ಯಾವಾಗ ಪಿಕಪ್ ಮಾಡ್ತೀವಿ ಅದೇ ನಮ್ ಸಕ್ಸಸ್. ಡಲ್ಲರ್ಸ್ ಯಾವಾಗ ಅವರು ಬೆಸ್ಟ್ ಆಗ್ತಾರೋ ಅದೇ ನಮ್ ಸಕ್ಸಸ್ ಅಷ್ಟೇ. ಸೊ ಮುಖ್ಯವಾಗಿ ಎಲ್ಲ ಪೋಷಕರಿಗೂ ನಮ್ಮ ಕಡೆಯಿಂದ ಒಂದು ವಿನಂತಿ. ಈ ವರ್ಷ ದಾಖಲಾತಿಗಳು ಆಲ್ರೆಡಿ ಪ್ರಾರಂಭವಾಗಿದ್ದು ಉತ್ತಮವಾದ ದಾಖಲಾತಿಗಳಾಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಒಂದು ಪ್ರಯತ್ನ ಒಪ್ಕೊಂಡಿದ್ದಾರೆ ಜನ. ಸೊ ಒಳ್ಳೆ ಒಂದು ದಾಖಲಾತಿಗಳಾಗ್ತಾ ಇದೆ. ದಯವಿಟ್ಟು ಎಲ್ಲ ಪೋಷಕರು, ನೀವು ಕೂಡ ಅಷ್ಟೇನೆ ಇದೊಂದು ಅವಕಾಶ ಮಾಡಿಕೊಡಿ. ಯಾಕಂತಂದ್ರೆ ನಮ್ಮ ಪ್ರಯತ್ನಗಳಿಗೆ
ನಿಮ್ಮ ಮಕ್ಕಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಇದೆ. ಯಾಕಂತಂದ್ರೆ 10 ಜನ ಇರಲಿ, 20 ಜನ ಇರಲಿ, 30 ಜನ ಇರಲಿ, ಆ ಮಕ್ಕಳಿಗೆ ಏನು ನಾವು ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅದೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಡ್ಮಿಷನ್ ಆಗತ್ತೆ ಅಂತ ಹೇಳಿ ಸೇರಿಸ್ಕೊಂಡ್ಬಿಡುವಂಥ ಒಂದು ಅಲ್ಲ. ಯಾಕಂದರೆ ಲಿಮಿಟೆಡ್ ಅಡ್ಮಿಷನ್ಸ್ ಮಾಡಿದ್ದೀವಿ. 750 ಜನ ಈ ವರ್ಷದ ನಮ್ಮ ದಾಖಲಾತಿಗಳ ಒಂದು ಫೈನಲ್ ಲಿಸ್ಟ್. ಸೊ ಅದಾದ್ಮೇಲೆ ದಾಖಲಾತಿಗಳನ್ನು ನಾವು ಸ್ಟಾಕ್ ಮಾಡ್ತಿದ್ದೀವಿ. ಇದನ್ನು ಹೀಗೆ ಮುಂದುವರಿಸಬೇಕು ಅನ್ನೋ ಅನ್ಕೊಂಡಿದ್ದೆ. ಯಾಕಂತಂದರೆ ನಮಗೆ ಒಂದು ರೂಮಿಗೆ 45 ಜನ ಮಕ್ಕಳು ಮಾತ್ರನೇ ಒಂದು ಫೆಸಿಲಿಟಿ ಇದೆ. ಸೊ ಇದಕ್ಕಿಂತ ಹೆಚ್ಚಾಗಿ ನಾವು ಮುಂದ್ಗಡೆ ಹೋದಾಗ ಅದು ಎಲ್ಲೋ ಕ್ವಾಲಿಟಿಯಲ್ಲಿ ನಾವು ಕೂಡ ಕಾಂಪ್ರಮೈಸ್ ಆದಂಗಿರುತ್ತೆ. ಸೊ ಇದು ಬೇಡ. ಸೊ ದಯವಿಟ್ಟು ಪೋಷಕರೇ, ಈ ಒಂದು ಸುಸಂದರ್ಭ ಇನ್ನೇನು ಈ ತಿಂಗಳು ಬರ್ತಕ್ಕಂಥ ತಿಂಗಳಲ್ಲಿ ಚುನಾವಣೆಗಳು ಕೂಡ ಇರೋ ಸಂದರ್ಭ ಇದೆ. ಯಾಕಂದ್ರೆ ಪ್ರತಿಯೊಂದು ಒಂದು ಪೇರೆಂಟ್ ಹತ್ರಗೂ ಕೂಡ ಒಂದು ಬರ್ಲಿಕ್ಕೆ ಒಂದ್ಸರಿ ಆಗೋದಿಲ್ಲ. ಸೊ ಯಾಕಂತಂದ್ರೆ ಈ ಒಂದು ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೂ ನಿಮ್ಗೆ ತಲುಪತ್ತೆ. ಒಳ್ಳೆ ಒಂದು ಸಂಸ್ಥೆ, ಒಳ್ಳೆ ಒಂದು ಆಲೋಚನೆ, ಒಳ್ಳೆ ಒಂದು ಪ್ರಯತ್ನ ಯಾವತ್ತೂ ನಿಲ್ಲೋದು ಬೇಡ.